ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿಟ್ಟೆ ಕೂಡಲ ಸಂಗಮ ದೇವ. ಧರ್ಮವನ್ನ ಕುರಿತು ನಿನ್ನೆ ಮೊನ್ನೆ 2 ದಿವಸ ಚಿಂತನೆ ಮಾಡಿದೆ. ಮನುಷ್ಯನ ಜೀವನಕ್ಕೆ ಅಮೂಲ್ಯವಾಗಿರ್ತಕ್ಕಂಥದ್ದು ಧರ್ಮ. ಅಂದ್ರೆ ಧರ್ಮ ಅಂದ್ರೆ ನಡೆ ಮತ್ತು ನುಡಿ. ಅವೆರಡಕ್ಕೆ ಬಹಳ ಪ್ರಾಶಸ್ತ್ಯನ ಕೊಡ್ತಕ್ಕಂಥ ಒಂದು ಶಬ್ದ ಅದು, ನಡೆ ಮತ್ತು ನುಡಿ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅನ್ನತಕ್ಕಂಥ ಮಾತಿದೆ. ಹಾಗಾದ್ರೆ ನುಡಿದಂತೆ ನಡೀಲಿಲ್ಲ ಅಂದ್ರೆ ಇನ್ನೊಂದು ಜನ್ಮ ಇದೆಯಾ ಅಂತ ಪ್ರಶ್ನೆ ಕೇಳಬೇಡಿ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ ಅಂತ ಮಾದಾರ ಚೆನ್ನೈನವರು ಕೇಳ್ತಾರೆ. ಮಾದಾರ ಚೆನ್ನೈನವರ ಮಾತು, ನಡೆ ನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಡೆ. ನಡೆ ಅಂದ್ರೆ ನಡಿಗೆ ಅಲ್ಲ, ಬದುಕು. ನಡೆ ಅಂದ್ರೆ ನಾವು ನಡೆಯುವ ನಡಿಗೆ ಅಲ್ಲ, ಬದುಕು. ನುಡಿ ಅಂತ ಹೇಳಿದ್ರೆ ಆ ಬದುಕಿರುವ ರೀತಿಯಲ್ಲಿರ್ತಕ್ಕಂತಹ ಲಿಂಗದ ಮಾತುಗಳು. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಶರಣರು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಹಾಗಾಗಿ ನಡೆನುಡಿಗಳು ಬಹಳ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಸಾಧನ. ಹಾಗಾಗಿ ಧರ್ಮಕ್ಕೆ ಇನ್ನೊಂದು ವ್ಯಾಖ್ಯಾನ ಅಂದ್ರೆ ನಡೆ ಮತ್ತು ನುಡಿ. ಇದನ್ನೇ ಎಲ್ಲ ಮಹಾತ್ಮರು ಹೇಳುವುದು. ಇದನ್ನು ಮೀರಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾವ ಮಹಾತ್ಮರಾದರೂ ಸಹ ಇವೆರಡರ ಮೇಲೆ ಇರಬೇಕಾಗ್ತದೆ. ನಡೆ ನುಡಿ, ಅರಿವು, ಆಚಾರ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಧರ್ಮಕ್ಕೆ ಕೇಂದ್ರೀಕೃತವಾದಂತಹ ವಸ್ತು ಯಾವುದು ಅಂದ್ರೆ ಮನಸ್ಸು. ಈ ದೇಹವನ್ನು ಆಳುವ ರಾಜ ಯಾರು ಅಂದ್ರೆ ಮನಸ್ಸು. ಹಾಗಾಗಿ ಮನಸ್ಸಿಗೆ ಸಂಸ್ಕಾರ ಅನ್ನತಕ್ಕಂಥ ಒಂದು ಇದೆ. ತನುವಿಗೂ ಸಂಸ್ಕಾರ ಇದೆ, ಮನಕ್ಕೂ ಸಂಸ್ಕಾರ ಇದೆ, ಆತ್ಮಕ್ಕೂ ಸಂಸ್ಕಾರ ಇದೆ. ಹಾಗಾಗಿ ತನುವಿಗೆ ಏನು ಸಂಸ್ಕಾರ, ಮನಕ್ಕೆ ಏನು ಸಂಸ್ಕಾರ. ಅಂಗಕ್ಕೆ ಆಚಾರ, ಮನಕ್ಕೆ ಶೃಂಗಾರ ಅಂತ ಶರಣ. ಎಷ್ಟು ಸುಂದರವಾದ ಮಾತು. ಅಂಗಕ್ಕೆ ಆಚಾರ, ಮನಕ್ಕೆ ಶೃಂಗಾರ. ಮನಸ್ಸು ಯಾವತ್ತೂ ಶೃಂಗಾರಮಯವಾಗಿರಬೇಕು ಅಂತ ಹೇಳ್ತಾರೆ. ಶೃಂಗಾರ ಅಂತಂದ್ರೆ ಅದಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ರೂಪ. ಅಂಗಕ್ಕೆ ಆಚಾರ ಬೇಕು, ಮನಸ್ಸಿಗೆ ಶೃಂಗಾರ ಬೇಕು. ಇಲ್ಲಿ ತನು ಮತ್ತು ಮನ, ಆತ್ಮ. ತನುವಿಗೆ ಅನ್ನ, ಮನಕ್ಕೆ ಜ್ಞಾನ, ಆತ್ಮಕ್ಕೆ ಧ್ಯಾನ ಅಂತ. ಈ ಮೂರು ಸಹ ಶುದ್ಧಿ ಇರಬೇಕು. ಶರೀರನೂ ಶುದ್ಧಿ ಇರಬೇಕು,
ಮನಸ್ಸು ಶುದ್ಧವಾಗಿರಬೇಕು, ಆತ್ಮನು ಶುದ್ಧವಾಗಿರಬೇಕು. ಶರೀರ ಬೆಳೆದು ಮನಸ್ಸು ಮತ್ತು ಆತ್ಮ ಬೆಳೆಯಲಿಲ್ಲ ಅಂತ ಹೇಳಿದ್ರೆ, ಶರೀರ ಬೆಳೆದು ಮನಸ್ಸು ಮತ್ತು ಆತ್ಮ ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಶರೀರ ರೋಗಕ್ಕಾದರೂ ತುತ್ತಾಗ್ತದೆ, ಇಲ್ಲ ಅಂತಂದ್ರೆ ಕ್ರೂರಿಯಾದಂತಹ ವರ್ತನೆಗಳಿಗೆ ದೇಹವನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ವೀರಪ್ಪನ ಶರೀರ ಬಹಳ ಗಟ್ಟಿ ಇತ್ತು, ಮನಸ್ಸು ಮತ್ತು ಆತ್ಮಕ್ಕೆ ಸಂಸ್ಕಾರ ಇರಲಿಲ್ಲ, ಅದಕ್ಕಾಗಿ ಕ್ರೂರಿಯಾದ. ಉದಾಹರಣೆಗೆ ಶರೀರ ಬಹಳ ಗಟ್ಟಿ ಇತ್ತು ಆತನ, ಅದರ ಮನಸ್ಸು ಮತ್ತು ಆತ್ಮಕ್ಕೆ ಸಂಸ್ಕಾರ ಇರಲಿಲ್ಲ, ದೇಹ ಯಾವ ರೀತಿಯಲ್ಲಿ ಬಳಕೆ ಆಗಬೇಕು ಆ ರೀತಿಯಲ್ಲೆಲ್ಲ ಬಳಕೆ ಆಗ್ತಾ ಇತ್ತು. ಒಂದು ಪಕ್ಷ ಶರೀರಕ್ಕೆ ಸಂಸ್ಕಾರ ಸಿಕ್ಕಿ ತನು ಮತ್ತು ಆತ್ಮಕ್ಕೆ ಸಂಸ್ಕಾರ ಸಿಗಲಿಲ್ಲ ಅಂದ್ರೂ ಸಹ ಅವೆರಡೂ ಮಹಾ ಅಪರಾಧನೇ. ಒಂದು ಪಕ್ಷ ಶರೀರ ಬೆಳೆದು ಆತ್ಮ ಬೆಳೆದು ಮನಸ್ಸು ಬೆಳಿಲಿಲ್ಲ ಅಂತಂದ್ರೆ ಮನಸ್ಸು ವಿಕಾರದ ಎಡೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಪಕ್ಷ ಶರೀರವನ್ನು ಸರಿಯಾಗಿ ಗಮನ ಇಡದೆ, ಮನಸ್ಸಿನೂ ಸರಿಯಾಗಿ ಸಂಸ್ಕಾರವನ್ನು ಕೊಡದೆ, ಆತ್ಮಕ್ಕೆ ಸಂಸ್ಕಾರ ಕೊಟ್ರೆ ಆತ್ಮ ಯಾವಾಗಲೂ ಸಹ ಶರೀರ ಮತ್ತು ಮನಸ್ಸಿಗೆ ಪೂರಕವಾಗದೆ ಬಳಲ್ತಾ ಇರುತ್ತೆ, ಬಳಲಿಕ್ಕೆ ಪ್ರಾರಂಭ ಮಾಡಿ. ಆತ್ಮ ಅಂದ್ರೆ ಬೇರು, ಶರೀರ ಅಂದ್ರೆ ಕಾಣುವ ಗಿಡ, ಮನಸ್ಸು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಸುಂದರವಾದ ಹೂ, ಫಲ, ಪುಷ್ಪ, ದ್ರವ್ಯಗಳು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ತನುವಿಗೆ ಅನ್ನ ಅಂದ್ರೆ ಇದಕ್ಕೆ ಅನ್ನಮಯ ಕೋಶ ಶರೀರ ಅಂತ. ತನುವಿಗೆ ಅನ್ನಮಯ ಶರೀರ ಕೋಶ ಇದೆ. ಮನಸ್ಸು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಒಂದು ವಸ್ತು. ಮನಸ್ಸು ಸಾಮಾನ್ಯ ಸೂಕ್ಷ್ಮ ಮತಿಯಲ್ಲ, ಅದಕ್ಕಿರುವಂತಹ ಸೂಕ್ಷ್ಮ ಗ್ರಹಿಕೆ ಯಾವುದಕ್ಕಿಲ್ಲ. ಈ ದೇಹ 9 ಶರೀರದಿಂದ ಇದೆ ಅಂತ ಹೇಳಿದ್ರೆ, ಒಳಗಡೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಚತುಷ್ಥ ವಸ್ತುಗಳಿರ್ತದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು ಒಳಗಡೆ 4 ಇದ್ರೆ ಹೊರಗಡೆ 5 ಇರ್ತದೆ. ಒಳಗಡೆ 4: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಹೊರಗಡೆ 5 ಪಂಚ ಜ್ಞಾನೇಂದ್ರಿಯಗಳಿರ್ತದೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಈ 5 ಹೊರಗಡೆ, ಒಳಗಡೆ 4. ಈ 5 ಮತ್ತು 4 9 ಒಳಗೊಂಡಿರ್ತಕ್ಕಂತಹ ಆಳುವಂತ ರಾಜ ಯಾರು ಅಂದ್ರೆ ಮನಸ್ಸು. ಇದಕ್ಕೆ ರಾಜ ಯಾರು ಅಂದ್ರೆ ಮನಸ್ಸು. ಈ 9 ವಸ್ತುಗಳಿಗೆ ಬಹಳ ಬ್ಯೂಟಿಫುಲ್ ವಸ್ತುಗಳಿವೆ 9. ಅದಕ್ಕಾಗಿ ಬಸವಣ್ಣನವರು ಒಂದು ಕಡೆ ಒಂದು ವಚನ ಹೇಳುತ್ತಾರೆ, 1 ಮೊಲಕ್ಕೆ 9 ನಾಯಿ ಬಿಟ್ಟಂತೆ. ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ, ಎನ್ನ ಬಿಡು ತನ್ನ ಬಿಡುವೆಂಬುದು ಕಾಯ ವಿಕಾರ. ಕರ್ಣೇಂದ್ರಿಯಗಳ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ. ಬಹಳ ಬ್ಯೂಟಿಫುಲ್ ರೀ. ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಬೇಕು ಅಂತ ಹೇಳಿ ಎಲ್ಲ ಮಹಾತ್ಮರು ಅನೇಕ ರೀತಿಯ ಸಾಧನಗಳನ್ನು ತಂದ್ರು. ಈ ಜಗತ್ತಿನಲ್ಲಿ ಒಳ್ಳೆಯ ಧ್ಯಾನಗಳು ಬಂದು, ಒಳ್ಳೆಯ ಭಕ್ತಿ ಬಂದು, ಒಳ್ಳೆಯ ಹಾಡುಗಳು ಬಂದು. ಆದ್ರೆ ಈ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕೃತ ಮಾಡೋದೇ ಬಹಳ ಕಷ್ಟ. ವೆರಿ ವೆರಿ ಡಿಫಿಕಲ್ಟ್. ನಿಮಗಲ್ಲ, ನನಗೆ ಆಗೋಲ್ಲ.
ಮಾಡೋದು ನಿಲ್ಲಿಸಬೇಕಾಗ್ತದೆ. ಬಹಳ ಪ್ರಯತ್ನ ಮಾಡಬೇಕು. ಏನೇನು ಮಾಡ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಮನಸ್ಸು. ಸುಮ್ಮನೆ ಒಂದು ಗಾದೆ ಹೇಳುತ್ತಾರೆ, ನೀರಿನಲ್ಲಿರುವ ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು, ಆದರೆ ಮನುಷ್ಯರ ಮನಸ್ಸಿನ ಹೆಜ್ಜೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆ ಹೆಜ್ಜೆ ಯಾರಿಗೂ ಕಂಡುಹಿಡಲಿಕ್ಕಾಗುವುದಿಲ್ಲ. ಕಾರಣ ಏನು ಅಂತಂದ್ರೆ, ಎಲ್ಲ ಪ್ರಾಣಿಗಳಿಗಿಂತ ಮಿಗಿಲಾದಂತಹ ಪ್ರಾಣಿ ಮನುಷ್ಯನಾಗಿರುವುದರಿಂದ, ಮನುಷ್ಯನ ಹತ್ರ ಬಹಳ ದೊಡ್ಡ ಒಂದು ಬುದ್ಧಿವಂತಿಕೆಯ ವಸ್ತು ಇರುವುದರಿಂದ, ಇಟ್ ಇಸ್ ಪವರ್ ಇರೋದ್ರಿಂದ, ಆ ಪವರ್ ಯಾವುದಂದ್ರೆ ಮನಸ್ಸು. ಎಲ್ಲ ಬುದ್ಧಿನೂ ಒಂದೊಂದ್ಸಲ ಮನಸ್ಸು ಆಳುತ್ತದೆ. ನಿಮ್ಮನ್ನ ಆಳುತ್ತದೆ, ಬುದ್ಧಿಯನ್ನು ಆಳುತ್ತದೆ, ನಮ್ಮನ್ನ ಆಳುತ್ತೆ, ನಿಮ್ಮನ್ನ ಆಳುತ್ತೆ. ಹಾಗಾಗಿ ಇಲ್ಲಿ ಈ ದೇಹದೊಳಗಡೆ ಇರ್ತಕ್ಕಂಥ 9 ವಸ್ತುಗಳಿಗೆ 2 ಬಹಳ ಸುಂದರವಾಗಿರ್ತಕ್ಕಂಥ ವಸ್ತುಗಳಿದೆ. ಒಂದು ಮನಸ್ಸು, ಇನ್ನೊಂದು ವಿವೇಕ. ವಿವೇಕ ಅಂದ್ರೆ ಬುದ್ಧಿ ಅಂತ. ಅದಕ್ಕೆ ಹೇಳ್ತಾರೆ, ಎಲ್ಲದಕ್ಕೂ ಬಡತನ ಬರಲಿ ಮನುಷ್ಯನಿಗೆ, ಬುದ್ಧಿಗೆ ಬಡತನ ಬರಲ್ಲ. ಯಾವ ಮನುಷ್ಯನಿಗೆ ಬುದ್ಧಿಗೆ ಬಡತನ ಬರ್ತದೆ ಅವನ ಬದುಕು ಹಸನಾಗುವುದಿಲ್ಲ. ಹಾಗಾಗಿ ಬುದ್ಧಿಗೆ ಬಡತನ ಬರಬಾರದು. ವಿವೇಕಕ್ಕೆ ಬಡತನ ಬಂತು, ಎಲ್ಲವೂ ಹಾಳಾಗ್ತದೆ. ಅದಕ್ಕೆ ಇದ್ದಂಡಿ ಇಗೋ ಅಂತ ಹೇಳ. ಹಾಗಾಗಿ ಇಲ್ಲಿ ಮನಸ್ಸನ್ನ ಕೇಂದ್ರೀಕೃತ ಮಾಡಿ ಎಲ್ಲ ಮಹಾತ್ಮರು ಒಂದು ಕಡೆ ಬಂದು ಏನು ಎಲ್ಲವೂ ಬಂತು. ಈ ಜಗತ್ತಿನಲ್ಲಿ 150 ಪ್ರಚಲಿತ ಧ್ಯಾನಗಳಿದ್ದಾವೆ. ಇಟ್ ಇಸ್ 150. ದೈಹಿಕವಾದಂತಹ ಯೋಗಾಸನಗಳು ಬಹಳ ಇದ್ದಾವೆ. ಮಾನಸಿಕವಾದಂತಹ ಧ್ಯಾನಗಳು ಬಹಳ ಇದ್ದಾವೆ. ರಾಜಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ಕುಂಡಲಿನಿ ಯೋಗ, ವಿಪಸ್ಸನ ಧ್ಯಾನ ಯೋಗ, ಅನೇಕ ಯೋಗಗಳಿದೆ. ಧ್ಯಾನಗಳು ಅನೇಕ ಯೋಗಗಳಿದೆ. ಧ್ಯಾನ ಬೇರೆ, ಯೋಗ ಬೇರೆ, ಪ್ರಾರ್ಥನೆಗಳು ಬೇರೆ. ಮನಸ್ಸಿಗೆ ಸಂಸ್ಕಾರಕ್ಕೆ ಇವೆಲ್ಲವೂ ಸಹ ವಸ್ತುಗಳು. ಒಂದೊಂದು ರೀತಿಯಲ್ಲಿ ಒಂದೊಂದು ತೆಗೆದುಕೊಳ್ಳುತ್ತದೆ. ಪ್ರಾರ್ಥನೆಯ ಮುಖಾಂತರ ಮನಸ್ಸನ್ನು ಏಕಾಗ್ರತೆ ಮಾಡಬಹುದು, ಪೂಜೆಯ ಮುಖಾಂತರ ಮನಸ್ಸನ್ನು ಏಕಾಗ್ರತೆ ಮಾಡಬಹುದು, ಜೋರಾಗಿ ಭಾಷ್ಯದ ಮುಖಾಂತರ ಹೇಳುವುದರ ಮುಖಾಂತರ ಮನಸ್ಸನ್ನು ಏಕಾಗ್ರತೆ ಮಾಡಬಹುದು. ಆ ಮನಸ್ಸು ನಿಲ್ಲಿಸಬೇಕಾದ್ರೆ ಇವೆಲ್ಲವೂ ಒಂದೊಂದು ವಸ್ತುಗಳು ಈ ಜಗತ್ತಿನಲ್ಲಿ ಹೀಗೆ ಇಟ್ಟಿದ್ದಾರೆ. ಇವತ್ತು ಪ್ರಸ್ತುತ ಎಲ್ಲರ ಮನೆಗಳಲ್ಲಿ ಅಥವಾ ಎಲ್ಲರ ಮನಸ್ಸಿನಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಉಂಟೇನಂದ್ರೆ, ನಮ್ಮ ಮನಸ್ಸು ಏಕಾಗ್ರತೆ ಇಲ್ಲ ಅನ್ನತಕ್ಕಂಥದ್ದು ಒಂದು ದೊಡ್ಡ ಪ್ರಾಬ್ಲಮ್. ಇವತ್ತು PUC ಓದುವ ಹುಡುಗರಾಗ್ಲಿ, ಆಫ್ಟರ್ 12th 12 ವರ್ಷದ ನಂತರ ಹುಡುಗ ಆದ್ರೆ ಹುಡುಗಿ ಆಗಲಿ, ಅವರು ಪ್ರಕೃತಿಯನ್ನು ಹೊಂದಿಕೊಳ್ಳುವಂತ ಸಮಯವರು, ಪ್ರಕೃತಿಗೆ ಅವರ ದೇಹ ಸಮರ್ಪಣವಾಗತಕ್ಕಂಥ ಸಮಯ. ಹೆಣ್ಣು ಮಕ್ಕಳದಾಗ್ಲಿ ಗಂಡು ಮಕ್ಕಳು ಆಫ್ಟರ್ 12th 13 ಅಥವಾ 12 ವರ್ಷದ ನಂತರ, 12 ಮತ್ತು 13 ವರ್ಷದ ನಂತರ ಈ ದೇಹ ಯಾವಾಗ ಪ್ರಕೃತಿಯನ್ನು ಒಳಗೊಳ್ಳುತ್ತದೆ, ಪ್ರಕೃತಿಯನ್ನು ಒಳಗೊಂಡಾಗ ಅವನಿಗೆ ಯಾವುದೋ ಒಂದು ರೀತಿಯಾದಂತಹ ವಿಸ್ಮಯಕಾರಿಯಾದಂತಹ ಸಂಪರ್ಕಗಳು ಈ ದೇಹದೊಳಗಡೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಸಮತೋಲನವಾದಂತಹ ಶಿಕ್ಷಣ ಸಿಗಲಿಲ್ಲ ಅಂದ್ರೆ ಆ ಮಗು ಅಡ್ಡದಾರಿಗೆ ಇಳಿಯಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಸಂಸ್ಕಾರ ಯಾವಾಗ ಕೊಡ್ತಾರೆ ಅಂದ್ರೆ 9ನೇ ವರ್ಷಕ್ಕೇನೆ ಕೊಡ್ತಾರೆ. ಲಿಂಗ ದೀಕ್ಷಾ ಸಂಸ್ಕಾರ 9ಕ್ಕೆ ಯಾಕೆ ಕೊಡ್ತಾರಂದ್ರೆ 9, 10, 11, 12 4 ವರ್ಷ ತಂದೆ ತಾಯಿಗಳು ಬೆಳೆದ ಮೇಲೆ ಅವರಿಗೆ ಆಗಿರುವ ಅನುಭವಗಳನ್ನ ಗಮನ ಇಟ್ಟುಕೊಂಡು ಮಕ್ಕಳ ಮೇಲೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನತಕ್ಕಂಥ ಸಂಸ್ಕಾರ ಕೊಡುವಂತ ಗುರುಗಳಾಗಬೇಕು ತಂದೆ ತಾಯಿ. ಇವತ್ತು ಯಾಕೆ ಮಕ್ಕಳು ಅಡ್ಡದಾರಿಗೆ ಹಿಡಿತಾರೆ ಅಂದ್ರೆ, ತಂದೆ ತಾಯಿಗಳು ಅವರಿಗೆ ಆದಂತ ಅನುಭವಗಳನ್ನ ಅವರು ಸರಿಯಾಗಿ ಗಮನಿಸಲಾರದೆ ಮಕ್ಕಳ ಮೇಲೆ ಸರಿಯಾದಂತ ಬೋಧನೆ ಇಲ್ಲ. ಇವತ್ತು ಬಹಳ ಕಡೆ ಇತ್ತೀಚೆಗೆ ಲೈಂಗಿಕ ಶಿಕ್ಷಣವನ್ನ ಕೊಡಬೇಕು ಶಾಲೆಗಳಲ್ಲಿ ಅನ್ನತಕ್ಕಂಥ ಮಾತಿದೆ.
ಅದು ಮಹಾ ಅಪರಾಧ ಅನ್ನತಕ್ಕಂಥದ್ದು ಸಹ ಏನು ದೊಡ್ಡ ಮಾತಲ್ಲ. ಆದರೆ ಮನೆಯ ಒಳಗಡೆ ತಂದೆ ತಾಯಿಗಳು ತಮಗೆ ಆಗುವ ಅನುಭವಗಳ ಕ್ರಿಯೆಗಳನ್ನು ಸರಿಯಾಗಿ ಗಮನ ಇಟ್ಟು ಮಕ್ಕಳಿಗೆ ಬೋಧಿಸುವುದರಲ್ಲಿ ಸೋಲ್ತಾ ಇದ್ದಾರೆ. ಇಸ್ ದ ಟೀಚರ್ಸ್. ತಂದೆ ತಾಯಿಗಳೇ ಟೀಚರ್ ಆಗ್ಬೇಕು ಮಕ್ಕಳಿಗೆ. ತಂದೆ ತಾಯಿಗಳು ಮಕ್ಕಳಿಗೆ ಟೀಚರ್ ಆಗ್ಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಸ್ನೇಹಿತರಾಗಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಸ್ನೇಹಿತರಾಗಬೇಕು. ಯಾವಾಗ ಸ್ನೇಹಿತರಾಗ್ತಾರೆ ಆವಾಗ ಮಕ್ಕಳು ಬಹಳ ಸಮರ್ಪಕವಾಗಿ ನಿಮ್ಮ ಜೊತೆಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಯಾವಾಗ ನೀವು ತಂದೆ ತಾಯಿಗಳೇ ಆಗಿರ್ತಕ್ಕಂತಹ ಅಧಿಕಾರದ ಶಾಯಿಯನ್ನು ಹಿಡಿತೀರಿ ಮಕ್ಕಳು ನಿಮ್ಮಿಂದ ದೂರ ಆಗಲಿಕ್ಕೆ ಪ್ರಾರಂಭ ಆಗ್ತಾರೆ. ಇದು ವಾಸ್ತವಿಕವಾಗಿ ಇವತ್ತು ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ತಂದೆಯ ಜೊತೆಯಲ್ಲಿ ಸ್ನೇಹ, ಗಂಡು ಮಕ್ಕಳು ತಾಯಿಯ ಜೊತೆಯಲ್ಲಿ ಸ್ನೇಹ, ಇವೆರಡು ಹೀಗೆ ಹೋಗ್ತದೆ ಮನೆ ಒಳಗಡೆ. ನೀವು ನೋಡಿರ್ಬೋದು, ಅದರಲ್ಲೂ ಮಜಾ ಇರುತ್ತೆ. ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತಂದ್ರೆ ಒಂದ್ ಚೀಲ ಮಂಡಕ್ಕಿನೋ ತಂದು ಎಲ್ಲರಿಗೂ ಹಂಚ್ತಾರೆ. ಗಂಡು ಮಗ ಹುಟ್ಟಿದ್ರೆ ಉಂಡೆ ಹಂಚ್ತಾರೆ. ಯಾಕ್ರಿ? ನಮ್ಮನ್ನು ಸಾಕ್ತಾನಂತೆ. ಸಾಕ್ತಾನೋ ಒದ್ದವರ್ಗ ಆಗ್ತಾನೋ ನಿಮಗೆ ಗೊತ್ತಿರ್ಬೇಕು. ಅಂದ್ರೆ ಇಲ್ಲಿ ನನ್ನ ಮಾತು ಏನು ಅಂತಂದ್ರೆ, ಮನಸ್ಸು ಅನ್ನತಕ್ಕಂಥದ್ದು ಯಾವಾಗ ಕ್ರಿಯೆ ಪ್ರಾರಂಭ ಆಗ್ತದೆ, ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿಗೆ ಬಹಳ ಸುಂದರವಾದಂತಹ ಕನಸುಗಳು ಇರ್ತದೆ. ಬಹಳ ಸುಂದರವಾದ ಕನಸು ಇರುತ್ತದೆ. ಅದಕ್ಕೆ ಷಣ್ಮುಖ ಶಿವಿಗಳು ಒಂದು ವಚನವನ್ನು ಬರೀತಾರೆ, ಬಹಳ ಸುಂದರವಾದ ವಚನ. ಅವರ ವಚನ ಓದಬೇಕು. ತಾಯಿಯ ಗರ್ಭದಲ್ಲಿ ಕುಕ್ಕಟಾಸನದಲ್ಲಿ ಕುಳ್ಳಿದ್ದ ಶಿಶು, ಎಡಭಾಗದಲ್ಲಿ ಜಂಗುಳಿಯ ಬಾಧೆ, ಬಲಭಾಗದಲ್ಲಿ ಜಠರಾಗ್ನಿಯ ಬಾಧೆ. ಇವೆಲ್ಲ ಬಾಧೆ ಒಳಗಡೆ ಮಗು ಏನಾಗ್ತದೆ, ಹೊರಗಡೆ ಬಂದ ಮೇಲೆ ಆ ಮಗುವಿಗೆ ಸಂಸ್ಕಾರ ಸಿಗಲಿಲ್ಲ ಅಂತಂದ್ರೆ, ಮಗು ಅಂದ್ರೆ ನಾವೇ ಮಗು ಅಂದ್ರೆ ಇನ್ಯಾರು ಅಲ್ಲ. ಆ ಮಗುವಿಗೆ ಸರಿಯಾದ ಸಂಸ್ಕಾರ ಸಿಗಲಿಲ್ಲ ಅಂತಂದ್ರೆ ಅವರು ಷಣ್ಮುಖ ಶಿವರು ಹೇಳ್ತಾರೆ, ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬಂದ ನಂತರ ಉಂಡ ಮೊಲೆಯೆಂದರಿಯದು, ಬಂದ ಯೋನಿಯೆಂದರಿಯದು, ಉಂಡ ಮೊಲೆಯೆಂದರಿಯದು, ಬಂದ ಯೋನಿಯೆಂದರಿಯದು, ಈರಿಗಾರನ ದೆಸೆಯಲ್ಲಿ ಈಚಲ ಮರ ನಿಸ್ಸಾರವಾದಂತೆ ಸ್ತ್ರೀಯರ ಸಂಘದಿಂದ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು ನೋಡ, ಇದನಂಜಿ ಮರಳಿ ಜನ್ಮಕ್ಕೆ ಬರಲಾರನೆಯ ನಿಮ್ಮ ಮೊರಹೊಕ್ಕನೆಯ ಅಖಂಡೇಶ್ವರ. ಎಷ್ಟು ಸುಂದರವಾದ ವಚನ ಅಂದ್ರೆ, ಬಹಳ ವೆರಿ ಬ್ಯೂಟಿಫುಲ್ ವಚನ ರೀ ಅದು. ಬಹಳ ಉದ್ದವಾದ ವಚನ ಇದೆ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಚರಾಯುಜ 21 ಲಕ್ಷ. ಇವತ್ತಿಂದೇನು ಸ್ಕ್ಯಾನಿಂಗ್ ಮಾಡ್ತಾರೆ ಅಥವಾ ಏನು ಅಲ್ಟ್ರಾಸಿಟಿ ನೋಡ್ತಾರೆ, ತಾಯಿ ಗರ್ಭದಲ್ಲಿ ಹೇಗೆ ಮಗು ಇದೆ ಅಂತ ನೀವು ಇವತ್ತು ವಿಜ್ಞಾನ ಹೇಳ್ತಿರಲ್ಲ, ಇದನ್ನ ಅವಾಗಲೇ ಶರಣರು ತಮ್ಮ ವಚನಗಳಲ್ಲಿ ತಾಯಿಯ ಗರ್ಭದಲ್ಲಿ ಮಗು ಹೇಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ. ಬಹಳ ಸುಂದರವಾದ ವಚನಗಳವೆಲ್ಲವೂ. ಮಗು ಒಳಗಡೆ ಜೀವದಲ್ಲಿ ಇರ್ತದೆ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿಗೆ ತಾಯಿಯಿಂದನೇ ಆಹಾರ, ತಾಯಿಯಿಂದನೇ ಲಾಲನೆ, ತಾಯಿಯಿಂದನೇ ಪಾಲನೆ. ತಾಯಿಯ ಗರ್ಭದಿಂದ ಮಗು ಹೊರ ಹೊಮ್ಮಿದ ನಂತರ ಅದಕ್ಕೆ ಜೀವ ಎಲ್ಲಿ ಇರ್ತದಂದ್ರೆ ತಾಯಿಯ ಒಕ್ಕಳ ಬಳ್ಳಿಯಲ್ಲೇ ಜೀವ ಇರ್ತದೆ. ಯಾವಾಗ ತಾಯಿಯ ಒಕ್ಕಳ ಬಳ್ಳಿಯನ್ನು ಹೀಗೆ ಕಟ್ ಮಾಡಿ ಹೀಗೆ ಅದನ್ನು ಹಿಡಿದು ಮಗುವನ್ನು 2 ಕಾಲು ಹಿಡಿದು ದಾರಿಗೆ ಅಲ್ಲಾಡಿಸಿದ ಕೂಡಲೇ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಅನ್ನತಕ್ಕಂತಹ ಈ 5 ಶಕ್ತಿಯಿಂದ ಕೂಡಿರ್ತಕ್ಕಂಥ ಮಗು ಈ ಗಾಳಿಯ ಪ್ರಾಣವಾಯುವಿನಿಂದ ಕಿವಿ, ಮೂಗು, ಕಣ್ಣುಗಳ ಮುಖಾಂತರ ಗಾಳಿ ಪ್ರವೇಶ ಆದಾಗ ಮಗು ಅಳಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಪುನಃ ಪ್ರಕೃತಿಯ ಜೀವ ಅದಕ್ಕೆ ತುಂಬಿಕೊಂಡು ಜೀವನದ ಸರದಿ ಪ್ರಾರಂಭ ಆಗ್ತದೆ. ಇದು ಸೃಷ್ಟಿಯ ನಿಯಮ, ಇದು ಸೃಷ್ಟಿಯ ಪರಿಕಲ್ಪನೆ. ಹಾಗಾಗಿ ಆ ಮಗು ಯಾವಾಗ ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ, ಬಂದ ನಂತರ ನೀವು ನೋಡಿರ್ಬಹುದು ಬಹಳ ಜನ ದಾದಿಯರು ಹೊಡಿತಾರೆ, ಮಗು ಅಳಲಿಲ್ಲ. ಯಾಕೆ ಹೊಡಿತಾರೆ? ಎತ್ತವಳು ಹೇಳ್ತಾ ಇರ್ತಾಳ, ಅಯ್ಯೋ ಈಗೇನು ಕರುಣೆ ಐತೆ ಇಲ್ಲೋ, ಹಡದಾಳ ಇಲ್ಲೋ, ಈಕೆ ಹೊಡಿತಾಳಲ್ಲ. ಆಕೆ ಯಾಕೆ ಹೊಡಿತಾಳ ಅಂದ್ರೆ ಸ್ಪರ್ಶ ಜ್ಞಾನ ಆಗ್ಬೇಕು ಮಗು. ಹೊರಗಿನ ಸ್ಪರ್ಶ ಜ್ಞಾನ, ಚರ್ಮಕ್ಕೆ ಸ್ಪರ್ಶ ಜ್ಞಾನ, ಕಿವಿಗೆ ಸ್ಪರ್ಶ ಜ್ಞಾನ,
ಕಣ್ಣಿಯಲ್ಲಿ ಗಾಳಿ, ಮೂಗಿನ ಮುಖಾಂತರ ಗಾಳಿ, ನವದ್ವಾರದಲ್ಲಿ ಗಾಳಿ ಹೋಗ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಗಾಳಿ ಪ್ರವೇಶವಾಗ್ತದೆ ಮಗು ಚಲನವಲನಕ್ಕೆ ಶುರು ಆಗ್ತದೆ, ಅಳಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಅಳಲಿಕ್ಕೆ ಪ್ರಾರಂಭ ಆಯಿತು ತಾಯಿಯ ಗರ್ಭದಿಂದ ಹೊರಗೆ ಬಂದಿರತಕ್ಕಂಥ ಮಗು ಪ್ರಕೃತಿಯನ್ನು ಒಳಗೊಳ್ಳುತ್ತದೆ. ಯಾವಾಗ ಪ್ರಕೃತಿಯನ್ನು ಒಳಗೊಳ್ಳುತ್ತದೆ ಮಗು ತನ್ನ ಚಲನವಲನವನ್ನು ಶುರು ಮಾಡಲಿಕ್ಕೆ ಪ್ರಯತ್ನ ಪಡುತ್ತದೆ. ಮಗುವಿನ ಜೊತೆಯಲ್ಲಿ ದೇಹ ಇರ್ತದೆ, ಮನಸ್ಸು ಇರ್ತದೆ, ಆತ್ಮ ಇರ್ತದೆ. ಇದರ ಜೊತೆಗೆ ಸುಂದರವಾದಂತ ಬದುಕಿನ ಕನಸುಗಳು ಇರ್ತದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಸರ್ದೇರಿ. ಯಾಕೆ ಈ ಮಾತುಗಳನ್ನ ನಾನು ಆಡ್ತೇನೆ ಅಂತಂದ್ರೆ ಇವೆಲ್ಲವೂ ಗಮನ ಇಟ್ಕೊಳ್ಬೇಕು ತಾಯಿಯಾದವರು. ಅದಕ್ಕಾಗಿ ಲಿಂಗಾಯತ ಧರ್ಮದಲ್ಲಿ ಎಷ್ಟು ಸಂಸ್ಕಾರ ಇದೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಇರುವಾಗಲೇ 8 ತಿಂಗಳಿಗೆ ಗರ್ಭದೀಕ್ಷಾ ಸಂಸ್ಕಾರ ಅಂತ ಪ್ರಾರಂಭ ಆಗ್ತದ. ಅಂದ್ರೆ ಮಗು 7 ತುಂಬಿ 8ಕ್ಕೆ ಜೀವ ಬರ್ತದೆ. ಆವಾಗ ಅದು ರೊಟೇಷನ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ತನ್ನ ಅಸ್ತಿತ್ವವನ್ನು ತಾನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತದೆ ಮಗು. ಹಾಗೆ 8 ತಿಂಗಳಲ್ಲಿ ಗರ್ಭದೀಕ್ಷಾ ಸಂಸ್ಕಾರ ಅಂತ ಕೊಡ್ತಾರೆ. 8 ತಿಂಗಳ ಆದ ನಂತರ ಮಗು ಹುಟ್ಟಿದ ಮೇಲೆ ಸಂಸ್ಕಾರಗಳು, ಲಿಂಗಾಯತ ಧರ್ಮದ ಸಂಸ್ಕಾರ ಬಹಳ ದೊಡ್ಡ ಸಂಸ್ಕಾರ ರೀ. ಜಗತ್ತಿನಲ್ಲಿ ಎಲ್ಲ ಧರ್ಮಕ್ಕಿಂತ ಹೆಚ್ಚು ಸಂಸ್ಕಾರ ಇರೋದು ಲಿಂಗಾಯತ ಧರ್ಮದಲ್ಲಿ. ತಾಯಿಯ ಗರ್ಭದಲ್ಲಿರುವಾಗಲೇ ಸಂಸ್ಕಾರ ಮೊದಲನೆಯ ಸಂಸ್ಕಾರ. ಹುಟ್ಟಿದ ನಂತರ ತಕ್ಷಣ ಮಗುವಿಗೆ ತಾಯಿ ಹಾಲು ಕೊಡಬಾರದು. ತಾಯಿ ಹಾಲು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ್ರೆ ನಮ್ಮಲ್ಲಿ ಪದಾರ್ಥವನ್ನು ಮುಟ್ಟಿಸುವ ವ್ಯವಸ್ಥೆ ಇರೋದಿಲ್ಲ, ಪ್ರಸಾದವನ್ನು ಮುಟ್ಟಿಸುವ ವ್ಯವಸ್ಥೆ ಇರೋದಿಲ್ಲ. ನಮ್ಮಲ್ಲಿ ಸಂಸ್ಕಾರದ ಕೊರತೆ ಬಹಳ ಆಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಮನೆಗಳಲ್ಲಿ ಸಂಸ್ಕಾರ ಹೋಗಿರೋದ್ರಿಂದ ಮನಸ್ಸು ವಿಚಿತ್ರವಾಗಿದೆ, ಮನಸ್ಸು ವಿಕಾರವಾಗಿದೆ. ಮನೆಗಳೆಲ್ಲವೂ ಏನಾಗಿದೆ ಅಂದ್ರೆ ಪಿಕ್ಚರ್ ಲ್ಯಾಂಡ್ ಆಗಿದೆ. ಇದಕ್ಕೆ ಫಿಲಂ ಲ್ಯಾಂಡ್ಸ್. ಎಲ್ಲಿ ಸಂಸಾರಕ್ಕೆ ಸಂಸ್ಕಾರ ಇರುವುದಿಲ್ಲ ಅದು ಸಂಸಾರ ಅಲ್ಲ. ಸಂಸಾರಕ್ಕೆ ಸಂಸ್ಕಾರವಿದ್ದಾಗ ಸಂಸಾರ, ಇಲ್ಲದಿದ್ದರೆ ಸಂಹಾರ. ಎಷ್ಟು ವಿಶೇಷತೆ ಇದೆ ನೋಡಿ ಧರ್ಮದಲ್ಲಿ. ತಾಯಿಯ ಗರ್ಭಕ್ಕೆ ಯಾವಾಗ ಸಂಸ್ಕಾರ ಬಂತು ಮಗು ಬರ್ತದೆ. ಮಗು ಬಂದ ಕೂಡಲೇ ಹಾಲು ಕುಡಿಸೋದಿಲ್ಲ. ಅಲ್ಲಿ ಹಾಲು ಕುಡಿಸುವ ಪೂರ್ವದಲ್ಲಿ ಮಗುವಿಗೆ ಒಂದು ನೀರಿನಲ್ಲಿ ಒಂದಿಷ್ಟು ಬಸವ ಅಂತೇಳಿ ಮಂತ್ರ ಮಾಡಿ ಆ ನೀರನ್ನು ಕೊಡೋದ ಮುಂತ ಲಿಂಗದ ಮುಖಾಂತರ. ಯಾಕಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಲೇ ಮಗುಗೆ ಲಿಂಗ ಕಟ್ಟಿರ್ತೀವಲ್ಲ, ಮಗು ಅಲ್ಲೇ ಲಿಂಗ ಇರ್ತದದು. ಇವತ್ತು ನಮ್ಮಲ್ಲೆಲ್ಲ ಆಚರಣೆಗಳು ಹೋಗ್ಬಿಟ್ಟಿದೆ. ಈ ಆಚರಣೆಗಳು ಹೋಗಿರೋದ್ರಿಂದನೇ ಸಂಸ್ಕಾರ ಎಲ್ಲಿ ಮನೆಯಿಂದ ದೂರವಾಗ್ತದೆ ಅಲ್ಲಿ ಎಲ್ಲವೂ ಹೋಗ್ತದೆ. ಮನೆತನಕ್ಕೆ ಬಲ ಯಾವುದು ಅಂತ ಹೇಳಿದ್ರೆ ಸಂಸ್ಕಾರ. ದೇಹಕ್ಕೆ ಬಲ ಯಾವುದು ಅಂತಂದ್ರೆ ಮಲ. ದೇಹಕ್ಕೆ ಬಲ ಮಲ, ಮನೆಗೆ ಬಲ ಸಂಸ್ಕಾರ. ಮಗುವಿಗೆ ಬಲ ಯಾವುದಂದ್ರೆ ರೋದನಂ ಬಲ. ಸಣ್ಣ ಮಗು ಅಳ್ತದಲ್ರಿ, ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಬಲ ಯಾವುದು? ಅಳೋದೇ ಬಲ. ಅದು ಕೂಡಲೇ ಕೊಟ್ಟು ಬಿಡ್ತೀವಿ ಚಾಕ್ಲೇಟ್. ಮಕ್ಕಳಿಗೆ ಬಲ ರೋದನ. ಹಾಗಾಗಿ ಸಂಸಾರದಲ್ಲಿ ಸಂಸ್ಕಾರದ ಕೊರತೆ ಇರುವುದರಿಂದ ಮನಸ್ಸುಗಳೆಲ್ಲವೂ ಇವತ್ತು ವಿಕಾರವಾಯಿತು. ತಾಯಿಯ ಗರ್ಭದಲ್ಲಿ ಸಂಸ್ಕಾರ, ಮಗು ಹುಟ್ಟಿದ ಕೂಡಲೇ ಸಂಸ್ಕಾರ, ಪುನಃ ಮಗು 9 ವರ್ಷಕ್ಕೆ ಬಂದಾಗ ಲಿಂಗ ದೀಕ್ಷಾ ಸಂಸ್ಕಾರ, ಆಮೇಲೆ ಮದುವೆಯಲ್ಲಿ ಪುನಃ ಶಾಲು ಓದಿಸುವ ಕಾರ್ಯಕ್ರಮ ಅಂತ ಮಗು ಹೆಣ್ಣು ಮಗಳು ಪುಷ್ಪವತಿ ಆದಾಗ ಸಂಸ್ಕಾರ, ಮಗು 14 ವರ್ಷಕ್ಕೆ ಗಂಡು ಮಗ ಬಂದಾಗ ಶಾಲ ಹಾಕುವ ಸಂಸ್ಕಾರ, ಅದಾದ ನಂತರ ಪುನಃ ಮದುವೆಯಲ್ಲಿ ಮದುವೆ ಸಂಸ್ಕಾರ, ಅದಾದ ಮೇಲೆ ಗರ್ಭದೀಕ್ಷೆ ಪುನಃ ಗರ್ಭಕ್ಕೆ ಸಂಸ್ಕಾರ, ಆಮೇಲೆ ತೊಟ್ಟಿಲ ನಾಮಕರಣ ಸಂಸ್ಕಾರ. ಆಮೇಲೆ ನಮ್ಮ ಧರ್ಮದಲ್ಲಿ ಇನ್ನೊಂದು ಇದೆ, ಆಫ್ಟರ್ 75 ಆದ ಮೇಲೆ ವಿಭೂತಿ ವಿಳ್ಯ ಸಂಸ್ಕಾರ ಅಂತ. 75 ಆದ್ಮೇಲೆ ಈಗ ಅಮೃತ ಮಹೋತ್ಸವ ಅಂತ ಮಾಡ್ಕೋತಾರಲ್ಲ, ಹಾಗೆ ವಿಭೂತಿ ವಿಳ್ಯ ಸಂಸ್ಕಾರ ಅಂತಿದೆ. ಅದು 75 ವರ್ಷ ಆದ ನಂತರ ಗಂಡ ಹೆಂಡತಿ ಇಬ್ಬರು ಮಾತನಾಡ್ಕೊಂಡು ಎಲ್ಲ ಬಂಧುಗಳನ್ನ ಕರೆಸಿ ಎಲ್ಲರನ್ನ ಕೂರಿಸಿ ಊಟ ಮಾಡಿಸಿ, ಚಲೋ ಊಟ ಮಾಡಿಸಿ ಅವ್ರ ಕೈಲೆಲ್ಲ ವಿಭೂತಿ ಕೊಡಿಸಿ ಇಟ್ಕೊಂಡಿರ್ತಾರೆ. ಎಲ್ಲರ ಕೈಯಿಂದ ವಿಭೂತಿ ಕೊಟ್ಟು ಇಡಿಸ್ಕೊಂಡ್ಬಿಡ್ತಾರೆ. ಅವ್ರು ಅಕಸ್ಮಿಕ ಈಗ ತಗೊಂಡವರು ಲಿಂಗೈಕ್ಯರಾದಾಗ ಬರ್ಲಿಕ್ಕೆ ಆಗದೇ ಇರಲ್ಲ, ಅದಕ್ಕೆ ಪೂರ್ವದಲ್ಲಿ ವಿಭೂತಿ ಇಟ್ಕೊಂಡು ಲಿಂಗೈಕ್ಯರಾಗುವಾಗ ವಿಭೂತಿಯನ್ನು ಮಣ್ಣಿನೊಳಗಡೆ ಹಾಕಿಸಿಕೊಳ್ತಾರೆ. ಇಟ್ ಇಸ್ ವಿಭೂತಿ ವಿಳ್ಯ ಸಂಸ್ಕಾರ. ಇಲ್ಲ ಬಹಳ ಸುಂದರವಾದ ಧರ್ಮ. ಇದನ್ನೆಲ್ಲ ಹೋಗ್ಬಿಡ್ತು. ಈ ವಿಭೂತಿ ವಿಳ್ಯ ಸಂಸ್ಕಾರದ ನಂತರ ಕೊನೆಯ
ಲಿಂಗೈಕ್ಯ ಸಂಸ್ಕಾರ ಅನ್ನತಕ್ಕಂಥದ್ದು ಒಂದಿದೆ. ಅದು ಸಹಜವಾದರೆ ಯಾರು ಲಿಂಗೈಕ್ಯರಾದ್ರೂ ಅದು ಮಾಡೇ ಮಾಡ್ತಾರೆ. ಪುನಃ ಲಿಂಗೈಕ್ಯರಾದ ಮೇಲೆ ಪುನಃ ಅವರನ್ನ ಸ್ಮರಣೋತ್ಸವ ಮಾಡುವಂತಹ ಸಂಸ್ಕಾರ. ಎಷ್ಟು ಸಂಸ್ಕಾರಗಳು ಇವೆಲ್ಲವೂ ಯಾವ ರೀತಿಯಲ್ಲಿ ಸಂಸ್ಕಾರ ಆಗ್ತಾ ಇರುತ್ತೆ? ಮನೆಯಲ್ಲಿ ಆಗ್ತಾನೆ ಇರುತ್ತೆ. ಮಕ್ಕಳು ಹುಡ್ತಾನೆ ಇರ್ತಾರೆ, ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಬಂಧು ಇರ್ತಾನೆ, ಬಳಗ ಇರ್ತಾನೆ, ಕಾಕ ಇರ್ತಾನೆ, ಕಾಕಿ ಇರ್ತಾಳ. ಇವೆಲ್ಲವೂ ಮನೆಗಳಲ್ಲಿ ನಡೆಯುವಾಗ ಸಣ್ಣ ಸಣ್ಣ ಮಕ್ಕಳು ಗಮನ ಇಡ್ತಾ ಇರ್ತಾರೆ, ಗುರುಗಳು ಬರ್ತಾ ಇರ್ತಾರೆ, ಲಿಂಗ ಪೂಜೆ ಆಗ್ತಾ ಇರ್ತದೆ, ವಚನಗಳು ಪಠನ ಆಗ್ತಾ ಇರ್ತದೆ. ಯಾವುದೋ ಒಂದು ರೀತಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಮನಸ್ಸಿಗೆ ಸಂಸ್ಕಾರ ಆಗ್ತಾನೇ ಇರ್ತದೆ, ಮನಸ್ಸಿಗೆ ಸಂಸ್ಕಾರ ಆಗ್ತಾನೆ ಇರ್ತದೆ. ಹಾಗಾಗಿ ಧರ್ಮದ ಸಂಸ್ಕಾರದ ವ್ಯವಸ್ಥೆಯಲ್ಲಿ, ಧರ್ಮದ ಸಂಸ್ಕಾರದ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥದ್ದಿದೆಯಲ್ಲ, ಇದು ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥ. ನೀನು ಧರ್ಮವನ್ನು ನಂಬು, ಧರ್ಮ ನಿನ್ನನ್ನು ರಕ್ಷಿಸುತ್ತದೆ. ಯಾವಾಗಲೂ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದೇ ಧರ್ಮ, ಇನ್ಯಾರೂ ಅಲ್ಲ. ನಾನು ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತೀನಿ, ನಮ್ಮ ಹೆಣ್ಮಕ್ಳು ಲಿಂಗನೂ ತೆಗೆಯಕ್ಕೂ ತಯಾರು, ವಿಭೂತಿ ತೆಗೆಯಕ್ಕೂ ತಯಾರು, ರುದ್ರಾಕ್ಷಿ ತೆಗೆಯಕ್ಕೂ ತಯಾರು, ಎಲ್ಲಾನು ತೆಗೆಯಕ್ಕೂ ತಯಾರಿರ್ತಾರ. ಅದಕ್ಕಾಗಿ ನಾನು ಹೇಳ್ತೇನೆ, ರಾತ್ರಿ ಆಕಸ್ಮಿಕ ಒಬ್ಬ ಹೆಣ್ಣು ಮಗಳು ಬಸ್ ಸ್ಟ್ಯಾಂಡಿನಲ್ಲಿ ಬಹಳ ಬಂಗಾರ ಹಾಕೊಂಡು, ಒಡವೆ ಗಿಡವೆ ಹಾಕೊಂಡು, ಬಹಳ ಒಡವೆ ಬಂಗಾರ ಗಿಂಗಾರ ಹಾಕೊಂಡು, ಆಕಸ್ಮಿಕ ಬಹಳ ಅನೇಕ ಒಳ್ಳೆ ರೀತಿಯ ಪರಿಕರಗಳನ್ನ, ಬಟ್ಟೆಗಳನ್ನ ಹಾಕೊಂಡು ಬಸ್ ಸ್ಟ್ಯಾಂಡಿನಲ್ಲಿ 12 ಗಂಟೆಗೆ ಒಬ್ಬಳೇ ಹೆಣ್ಣು ಮಕ್ಕಳ ನಿಂತಿರ್ಲಿ 1000 ಜನ ಪುರುಷರು ಅವಳ ಮುಂದೆ ಸುತ್ತಾಡ್ತಾ ಇರ್ತಾರೆ ಬಂಗಾರ ಒಡವೆ ಇದ್ದಂತ. ಒಬ್ಬ ಹೆಣ್ಣು ಮಗಳು ಸಾಧಾರಣವಾದಂತ ಸೀರೆಯನ್ನು ಉಟ್ಟುಕೊಂಡು, ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು, ಒಂದು ರುದ್ರಾಕ್ಷಿ ಸರ ಹಾಕೊಂಡು ಸಾಧಾರಣವಾಗಿ ನಿಂತ್ಕೊಳ್ಳಿ. ಆ ಹೆಣ್ಣಿನ ಹತ್ರ ಬರಬೇಕಾದ್ರೆ ಪುರುಷರು ಎದುರ್ತಾ ಇರ್ತಾರೆ, ಧರ್ಮನನ್ನು ನೀನು ರಕ್ಷಿಸು, ನಿನ್ನನ್ನು ಧರ್ಮ ರಕ್ಷಿಸುತ್ತದೆ ಎನ್ನುತ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಧರ್ಮ ಅದು ರಕ್ಷಣೆ, ನಮಗೆ ಅದು ಕವಚ. ಅದು ಧರ್ಮ ನಮಗೆ ಕವಚ. ಅದು ನಮ್ಮ ಕೂಡಲ ಸಂಗನ ಶರಣರ ನೊಸರಿಗೆ ಶ್ರೀ ವಿಭೂತಿಯ ಶೃಂಗಾರ. ಎಷ್ಟು ಸುಂದರ ಮಾತು ನೋಡಿ. ಶೃಂಗಾರ ಅಂದ್ರೆ ಅದಕ್ಕೆ ಅಂಗಕ್ಕೆ ಆಚಾರ, ಮನಕ್ಕೆ ಶೃಂಗಾರ ಅಂತ. ಇವತ್ತು ನಾವು ಏನಾಗಿದ್ದೀವಿ? ಸಂಸ್ಕಾರದಿಂದ ದೂರ ಆಗಿದ್ದೀವಿ. ಸಂಸ್ಕಾರದಿಂದ ದೂರ ಆಗಿರೋದ್ರಿಂದ ಇಷ್ಟೆಲ್ಲ ತ್ರಾಸ ಆಗ್ತಾ ಇರುತ್ತೆ ನಮಗೆ. ಅದಕ್ಕಾಗಿ ಮನೆಯ ಒಳಗಡೆ ಮೊಟ್ಟ ಮೊದಲಿಗೆ ಸಂಸ್ಕಾರ ಯಾರಿಗೆ ಬರಬೇಕಂದ್ರೆ, ಹೆಣ್ಣು ಮಕ್ಕಳಿಗೆ ಬಹಳ ಗಾಢವಾದಂತಹ ಸಂಸ್ಕಾರ ಅಳವಡಬೇಕು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಹಾಗಾದ್ರೆ ಇವರಿಗೆ ಸಂಸ್ಕಾರ ಬೇಡೇನೋ? ಇಲ್ಲ. ಮೊದಲು ಹೆಣ್ಣು ಮಗಳು ಬದಲಾಯಿತು ಅಂದ್ರೆ ಗಂಡ ಮಗ ಎಲ್ಲವನ್ನೂ ಕೇಳುತ್ತಾರೆ. ಯಾಕೆಂದ್ರೆ ಸಂಸಾರ ಹೆಣ್ಣಿನ ಮೇಲೆ ಇರ್ತದಲ್ರಿ. ಮದುವೆ ಆಗುವ ಪೂರ್ವದಲ್ಲಿ ಪುರುಷ ಸಿಂಹ ಅಂತ, ಮದುವೆ ಆದ ಮೇಲೆ ಕತ್ತೆ. 25 ವರ್ಷದ ಮಗನನ್ನ ಮದುವೆ ಮಾಡಿದ ಮೇಲೆ 25 ವರ್ಷದಲ್ಲಿ ಆಕೆ ಮಂಗನಾಗ ಮಾಡಿರ್ತಾಳ. ಅಂದ್ರೆ ಅಷ್ಟು ತಾಕತ್, ಇಟ್ ಇಸ್ ಪವರ್. ಹೆಣ್ಣಿನಲ್ಲಿ ಅಷ್ಟು ಪವರ್ ಇರ್ತದೆ. ನೋಡಿದ್ರಲ್ಲ ಪವರ್ ನೋಡಿದ್ರಲ್ಲ, ನಿತ್ಯಾನಂದ ಸ್ವಾಮಿ ಜೈಲಾಗ ಕುಂತಾನೆ. ಪವರ್ ಅದು ಸಾಮಾನ್ಯ ಪವರ್ ಏನ? ಸಾಮಾನ್ಯ ಪವರ್ ಅಲ್ಲ ಅದು. ತೊಟ್ಟಿಲು ತೂಗುವ ಕೈಗಳು ಜಗತ್ತನ್ನು ಆಳಬಲ್ಲದು. ತಂದೆ ಸತ್ತಾಗ ಮಕ್ಕಳು ತಪ್ಪಲಿ, ಎಲ್ಲ ತಾಯಿ ಸತ್ತಾಗ ಮಕ್ಕಳು ತಪ್ಪಲಿ. ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಸಂಸಾರದ ಹಣ್ಣು. ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಬಹಳ ಪ್ರಭಾವ ಯಾಕೆ ಬೀರ್ತದೆ ಧರ್ಮದು ಅಂದ್ರೆ ಹೆಣ್ಣೇ ಸರ್ವೇಸ್. ಅದಕ್ಕಾಗಿ ಆಕೆಗೆ ಮಾತೃದೇವೋ ಭವ, ಎರಡನೆಯದು ನಿಮ್ಮದು ಪಿತೃದೇವೋ ಭವ, ಮೂರನೇದು ಜಾಗ ಇದ್ರ ಆಚಾರ್ಯ. ನೋ ಕೌಂಟಿಂಗ್ ಇಲ್ಲ. ಹಾಗಾಗಿ ನನ್ನ ಉದ್ದೇಶ ಏನಿದೆ ಅಂತಂದ್ರೆ, ಮನಸ್ಸು ಅನ್ನತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಸಂಪೂರ್ಣವಾದಂತಹ ಒಂದು ಸುಂದರವಾದಂತಹ ಚೌಕಟ್ಟು ಹಾಕಬೇಕಂದ್ರೆ ಧರ್ಮದ ಕಡೆಗೆ ಬರಲೇಬೇಕು. ಇಲ್ಲ ಅಂತಂದ್ರೆ ಮನಸ್ಸು ನಿಮ್ಮನನ್ನು ಸಾಮಾನ್ಯವಾಗಿ ಆಳುವುದಿಲ್ಲ. ಅದು ಕಡಗೀಲಿಲ್ಲದ ಬಂಡಿ ಹೊರಗೆಡುವುದು ಮಾಡುವುದೇ. ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡೆಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣ ರಾಮನಾಥ.
ದೇವರದಾಸಿಮೇನವರ ವಚನ. ಕಡಗೀಲಿಲ್ಲದ ಬಂಡಿ ಹೊರಗೆಡುವುದು ಮಾಡುವುದೇ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಮುತ್ತುಗಳೇ ಕಡಗೀಲು ಕಾಣ ರಾಮನಾಥ. ಎಷ್ಟು ಸುಂದರ ವಚನ ಇದು ಅಂದ್ರೆ ಸಾಮಾನ್ಯ ವಚನ ಅಲ್ರಿ. ಎಂತೆಂತವ್ರನ್ನ ಅಲ್ಲಾಡಿಸಿ ತೆಗೆದಂತ ಮನಸ್ಸು ಅಂದ್ರೆ, ಮನಸ್ಸು ಎಂತೆಂತವ್ರನ್ನ ಏನೇನು ಮಾಡೈತೆ ಅಂದ್ರೆ ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯೆ, ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ. ನನಗಿದು ಅರ್ಥ ಆಗಿರ್ಲಿಲ್ಲ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ ಅಂತ. ನಿತ್ಯಾನಂದರ ಪ್ರಸಂಗ ಆದ್ಮೇಲೆ ಗೊತ್ತಾಯಿತು. ಅದಕ್ಕ ಸ್ವಾಮಿಗಳನ್ನ ನೀವೇನ್ ತಿಳ್ಕೋಬೇಕು ಅಂತಂದ್ರ ಮಹಾತ್ಮರು ತಿಳ್ಕೋಬಾರದು, ಬಸ್ಸಿನ ಬೋರ್ಡು ಅಂತ ತಿಳ್ಕೋಬೇಕಷ್ಟೇ. ಪವಾಡ ಮಾಡ್ತಾನ, ನೀರ್ನಾಗ ಕುಂತಾನ, 40 ದಿವಸ ಅಲ್ಲೇ ಕುಂತಾನ, ಹಾವು ಬಿಟ್ಕೊಂಡು ಹಿಂಗೆ ಎಡೆ ಮಾಡ್ಕೊಂಡು ಹಿಂಗೆ ಆಶೀರ್ವಾದ ಮಾಡಕತ್ತಾನ. ಏನ್ ಹುಚ್ಚತ್ತದೋ ಏನ್ ಹುಚ್ಚೋದೋ ಜನರಿಗೆ. ಸ್ವಾಮೀಜಿ ಅಂದ್ರೆ ಈಸ್ ದ ಟೀಚರ್, ಬೋಧನೆ ಮಾಡುವವನಷ್ಟೇ. ಈ ಜಗತ್ತಿನಲ್ಲಿ ಇನ್ನೇನು ಮಾಡಲು ಸಾಧ್ಯವಿಲ್ಲ ಸ್ವಾಮೀಜಿ ಕೈಯಲ್ಲಿ. ಸ್ವಾಮಿ ಅಂದ್ರೆ ಇನ್ನೇನು ಅಲ್ಲ, ಇಟ್ಸ್ ದ ನಾಲೆಡ್ಜ್. ಏನು ಸುಮ್ಮನೆ ಆಗಿ ಉದ್ಭವ ಆಗ್ಬಿಡ್ತೀವ್ರಿ ಅಲ್ಲೇ. ನಮ್ಗೇನ್ರಿ ಒಂದಿಷ್ಟು ಕಾವ್ಯ ಹಾಕಿದ್ರೆ ಮುಗಿತು. ಎಲ್ಲಿ ಯಾರು ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ, ರೊಕ್ಕ ಕೊಡ್ತಾರೆ, ಆಟ ಬಿಡ್ತಾರೆ. 4 ವಚನ ಹೇಳ್ಕೊಂಡು ಹೊಂಟ್ರೆ ಸಾಕು, ಎಷ್ಟು ಬೇಕಾದ್ರೆ ರೊಕ್ಕ ಬಿಡ್ತೀವಿ. ನೋಡ್ರಿ, ಇಂತಹ ಪ್ರವಚನ ಹೇಳ್ತೀನಂದ್ರೆ ಜನ ಕಡಿಮೆ ಆಗ್ತಾರ್ರಿ. ನಾಳೆ ಸುಮ್ಮನೆ ಹೇಳ್ಬೇಕು, ಏನು ನಿಜಗುಣಾನ ಸ್ವಾಮಿಗಳು ಬಂದಾರಲ್ಲ, ಈ ಭಾಗದವ್ರಲ್ಲ, ಈ ಹೆಣ್ಮಕ್ಳು ಹೇಳ್ಬೇಕು, ನಿಜಗುಣಾನ ಸ್ವಾಮಿಗಳು ಬಂದಾರಲ್ಲ, ಅವ್ರು ಏನೋ ಮಂತ್ರಿಸ್ ಕೊಡ್ತಾರಂತೆ. ಸುಮ್ಮನೆ ತಂದು ಬೀರಾಗಿಟ್ರೆ 100-500 ಆಗ್ತದ ಅಂತ ನೋಡಿ. ಏನಾಗ್ತದ? 100-500 ಹಾಕೊಂಡ್ರೆ ಹೆಣ್ಮಕ್ಳು ಸಾಲು ಕೊಡ್ತಾರೆ. ಯಾಕಂದ್ರೆ ಅದು ಕ್ಷಣಿಕವಾದ ಮನಸ್ಸು, ಅದು ಹರಿಯೋದೇ ಅಲ್ಲಿಗೆ. ದಿಢೀರಂತೆ ಶ್ರೀಮಂತರಾಗಬೇಕು, ದಿಢೀರಂತ ದೊಡ್ಡವರಾಗಬೇಕು. ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟರೆ ಯಾರು ಇಲ್ಲ. ಸ್ವಾಮಿಗಳು ಭಾಷಣ ಮಾಡುವವರು, ನಾನೇ ಕೊನೆಯವನು. ಬಸವಣ್ಣನವರು ಎನ್ನ ಮನ ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಏನು ಉರುಳಿಲ್ಲವಯ್ಯ. ಏನ್ರಿ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಲೆಕ್ಕಕ್ಕೆ ಸೈರೇನೇ ಇಲ್ಲವಯ್ಯ. ಸಾಧ್ಯ ಅಂದ್ರೆ ಇಷ್ಟು ಎಲ್ಲಾದ್ರೂ ಮನಸ್ಸಿನ ಬಗ್ಗೆ ಮಾತನಾಡುವ ಮಾತುಗಳಿಗೇನ್ರಿ? ತಮ್ಮನ್ನ ತಾವೇ ತಿದ್ದುಕೊಳ್ಳುವಂತ ಮಾತುಗಳು, ತಮ್ಮನ್ನ ತಾವೇ ಅರ್ಥೈಸಿಕೊಳ್ಳುವ ಮಾತು. ನೀವ್ ಹೇಳ್ತಾ ಇರ್ಬೋದು ನಿಜಗುಣಾನಂದ ಸ್ವಾಮಿಗಳು ನಮಗೆಲ್ಲರಿಗೂ ಪ್ರವಚನ ಹೇಳಕತ್ತಾರಂತ. ನಿಮಗೆ ಯಾರಿಗೂ ಪ್ರವಚನ ಹೇಳಕತ್ತಿಲ್ಲ. ಇರುವವರೆಗೂ ನಾನು ಕೆಡಬಾರದು ಅಂತ ನನಗೋಸ್ಕರ ನಾನು ಹೇಳಕತ್ತೀನಿ ಅಷ್ಟೇ. ನಾನು ಕೆಡಬಾರದು ಅಂತ ಹೇಳಕತ್ತೀನಿ. ನೀವು ತಿಳ್ಕೊಂಡಿರ್ಬೋದು ನಮಗೆ ಹೇಳಕ್ ಬಂದನು. ನಿಮಗೆ ನಾನು ಯಾಕೆ ಹೇಳಕ್ ಬರ್ಲಿ? ನೀವೇ ದೊಡ್ಡವರು, ಮಹಾತ್ಮರು, ನೀವು ಸಾಮಾನ್ಯವಾದವ್ರೆ. ಈ ಜಗತ್ತಿನಲ್ಲಿ ನೀವು ಬಹಳ ದೊಡ್ಡವರು. ನಾವು ಕೆಡಬಾರದು ಅಂತ ನಾವು ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಮನುಷ್ಯರೇ ಅಲ್ಲ. ನಮಗೂ ಕಣ್ಣಿದೆಯಲ್ಲ, ನಮಗೂ ರೂಪ ಕಾಣ್ತಾ ಇದೆಯಲ್ಲ, ನಮಗೂ ಕಿವಿಯಲ್ಲಿ ಶಬ್ದ ಕೇಳಿಸ್ತಾ ಇದೆಯಲ್ಲ, ನಮಗೂ ಒಂದು ಹೃದಯ ಇದೆಯಲ್ಲ, ನಮಗೂ ಒಂದು ಮನಸ್ಸಿದೆಯಲ್ಲ, ನಮಗೂ ಒಂದು ಪಂಚ ಜ್ಞಾನೇಂದ್ರಗಳಿದೆಯಲ್ಲ, ನಮ್ಮಲ್ಲಿಯೂ ಮನ ಬುದ್ಧಿ ಚಿತ್ತ ಅಹಂಕಾರಗಳಿದೆಯಲ್ಲ. ನಿಮ್ಮಂಗ ನಾವು ಉಕ್ಕಿ ಉಣ್ತೀವಲ್ಲ, ಎಲ್ಲೋ ಹೋಗ್ಬೇಕದು. ಬಹಳ ಓಪನ್ ಆಗಿ ಮಾತನಾಡ್ತಾ ಇದ್ದೀನಿ ನಾನು, ಹೃದಯ ಬಿಚ್ಚಿ. ಅಪಾರ್ಥ ತಿಳ್ಕೋಬೇಡಿ. ನಮ್ಮನ್ನ ನಾವು ಅನಲೈಸಿಸ್ ಮಾಡ್ಕೊಳ್ಬೇಕು. ನಮ್ಮನ್ನ ನಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಬೇಕಾಗ್ತದ. ನಮ್ಮ ಮನಸ್ಸನ್ನು ನಾವು ಪರೀಕ್ಷೆಗೆ ಒಳಪಡಿಸಿಕೊಂಡಾಗ ಮಾತ್ರ ನಮಗೆ ಉತ್ತರ ಸಿಗುತ್ತದೆ. ಆದರೆ ಇನ್ನೊಬ್ಬರ ಮನಸ್ಸಿನಿಂದ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಅದು ನಮಗೆ ಉತ್ತರ ಸಿಗುವುದಿಲ್ಲ. ಅದೆಂದೆಂದು ದೊರೆಯಲಾರದಂತಹ ಉತ್ತರ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇದನ್ನ ಬಸವಣ್ಣ ಯಾವಾಗಲೂ ಹೇಳದ, ಮನ ಒರೆಯದ ಕಳ್ಳತನವಿಲ್ಲ. ಸರ್ಪಭೂಷಣ ಶಿವಯೋಗಿಗಳು ಹೇಳಿದ್ರು, ಬಿಡು ಬಾಹ್ಯದವರು ನಂಬವ, ಜನರು ಮೆಚ್ಚಲು ನಿನ್ನನ್ನು ಕೈಲಾಸ ಕೊಯ್ಯುವನೇ, ಜನ ಮೆಚ್ಚಿದರೆ ಶಿವ ಬಿಡುವನೇ, ಜನ ಕಂಜಿ ನಡೆಯದೆ ಮನ ಕಂಜಿ ನಡೆದರೆ ಮನದಾರ್ವ ಗುರು ಸಿದ್ಧ ಮರೆಯಾಗುವನಲ್ಲ. ಸ್ವಾಮಿ, ಈ ಜಗತ್ತಿನಲ್ಲಿ ಮನಸ್ಸು ಅನ್ನತಕ್ಕಂಥದ್ದು ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಗೊತ್ತಾಗ್ತದೆ. ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಯಾವುದು
ನಿಮ್ಮ ಬದುಕಿಗೆ ತೀರ್ಮಾನ ಯಾರು ಕೊಡ್ತಾರಂದ್ರೆ ದೇವರು ಕೊಡುವುದಿಲ್ಲ. ನಿಮ್ಮ ಬದುಕಿಗೆ ನಿಮ್ಮ ಮನಸ್ಸೇ ತೀರ್ಮಾನ. ನಿಮ್ಮ ಬದುಕಿಗೆ ನಿಮ್ಮ ಮನಸ್ಸೇ ತೀರ್ಮಾನ. ನಿಮ್ಮ ಬದುಕಿನಲ್ಲಿ ಆಗಿ ಹೋಗಿರ್ತಕ್ಕಂಥ ತೊಂದರೆಗಳಿಗೆ ನಿಮ್ಮ ಮನಸ್ಸೇ ಕಾರಣ. ಬಂಧನಕ್ಕೂ ಮನಸ್ಸೇ ಕಾರಣ, ಮುಕ್ತಿಗೂ ಮನಸ್ಸೇ ಕಾರಣ. ಹಾಗಾಗಿ ಇಲ್ಲಿ ಶರಣರು ಏನ್ ಹೇಳಿದ್ರಪ್ಪ, ಇದು ಮನಸ್ಸು, ಇದು ಸಾಮಾನ್ಯವಾದ ನಾಗಾಲೋಟದಲ್ಲಿ ಓಡುವಂತ ಮನಸ್ಸು. ಇದು ನಿಲ್ಲು ಅಂದರೆ ನಿಲ್ಲುವುದಿಲ್ಲ, ನೋಡು ಅಂದರೆ ನೋಡುವುದಿಲ್ಲ, ಕೇಳು ಎಂದರೆ ಕೇಳುವುದಿಲ್ಲ, ಮುಟ್ಟೆಂದರೆ ಮುಟ್ಟುವುದಿಲ್ಲ. ಇಲ್ಲೇ ಕುಳಿತದ ಪ್ರವಚನ ಕೇಳಕತ್ತೈತೆ. ಮಾವಿನ ಹಣ್ಣು ಎಲ್ಲೆಲ್ಲೋ ಹೋಗಿ ಕೇಳಿದ್ರಿಲ್ಲ ನಿನ್ನೆ? ಎಲ್ಲೆಲ್ಲಿ ಹೋಗಿತ್ತು ಮಾವಿನ ಹಣ್ಣು? ಈಗ ನನ್ನ ಮನಸ್ಸು ಹೋಗಕತ್ತೈತಿ. ಪ್ರವಚನ ಮುಗಿದ ಮೇಲೆ ಯಾರ್ದೋ ಮನೆ ಪ್ರಸಾದ ಅಂತ ಏನು ಮಾಡಿರಬಹುದು, ಏನಾಗ್ತದ? ಹೋಗ್ತದ್ರಿ. ಸಾಮಾನ್ಯ ಅಲ್ರಿ ಇದು, ಸಾಮಾನ್ಯ ಅಲ್ಲ ಇದು. ಇದು ಸಾಮಾನ್ಯವಾದದಲ್ಲ ಈ ಜಗತ್ತಿನಲ್ಲಿ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ನನ್ನನ್ನು ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಗಳು ಬೇಡ್ಕೋತಾರ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಏನನ್ನು ಉಳಿಸಿಕೊಳ್ಳಯ್ಯ. ಏನನ್ನು ಉಳಿಸಿಕೊಳ್ಳಪ್ಪ ನೀನು. ಯಾವುದರಲ್ಲೂ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಊಟದಲ್ಲಿ ಬಂಧನ ಮಾಡ್ತೀಯ, ರುಚಿ ಕೇಳಿಸ್ತದ. ಕಣ್ಣಿನಲ್ಲಿ ನೋಡ್ತೀಯ, ರೂಪವನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಕಿವಿಯಲ್ಲಿ ಕೇಳ್ತೀಯ, ಶಬ್ದವನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಚರ್ಮವನ್ನು ನೋಡ್ತೀಯ, ಸ್ಪರ್ಶ ಜ್ಞಾನ ಬಿಡ್ಲಿಕ್ಕೆ ಆಗೋದಿಲ್ಲ. ಹೃದಯದಲ್ಲಿ ನೋಡ್ತೀಯ, ಎಲ್ಲರನ್ನ ಪ್ರೀತಿ ಮಾಡಬೇಕು ಅನಿಸುತ್ತೆ. ಮನಸ್ಸು ಸಾಮಾನ್ಯವಾದದಲ್ಲ ಇದು. ಇದು ಸಾಮಾನ್ಯವಾದದಲ್ಲ. ಕಡಗೀಲಿಲ್ಲದ ಬಂಡಿ ಬಳೆ ಇಡುವುದು ಮಾಡುವುದು. ಕಡಗೀರು ಬಂಡಿಗೆ ಆಧಾರ. ಒಂದಿಷ್ಟು ಸೂತ್ರ ಕೊಟ್ಟರು ಶರಣರು. ಒಂದು ಸಣ್ಣ ಸೂತ್ರ ಕೊಟ್ಟರು ಅವರು. ಅಪ್ಪ, ಇದು ಸಾಮಾನ್ಯವಾದ ಬಂಡಿಯಲ್ಲ. ಇದೇನು ಸಾಮಾನ್ಯ ಬಂಡಿ ಏನೋ? ಬ್ರಿಟನ್ನಿನ ರಾಣಿ ಡಯಾನ ರೋಡಲ್ಲಿ ಬಿದ್ದು ಸೊಪ್ಪು. ಮನಸ್ಸು ಬಂಗಾರ ಚಮಚ ಇಟ್ಟುಕೊಟ್ರು ಊಟ ಮಾಡವ ಅಂತ. ಏನ ಬಂಗಾರದ ಚಮಚ ಕೊಟ್ರು, ರೋಡಲ್ಲಿ ಬಿದ್ದು ಸತ್ತೋದು. ಕಾರಣ ಸಂಸ್ಕಾರದ ಕೊರತೆ, ಸ್ವೇಚ್ಛಾಚಾರದ ಬದುಕು. ಒಂದಿಷ್ಟು ಕೀಲಿಲ್ಲ, ಒಂದಿಷ್ಟು ಪೂಜೆ ಇಲ್ಲ, ಒಂದಿಷ್ಟು ನಾಮಸ್ಮರಣೆ ಇಲ್ಲ, ಒಂದಿಷ್ಟು ಯಾವುದೋ ಒಂದು ರೀತಿಯ ಬಂಧನವೇ ಇಲ್ಲ. ಅದಕ್ಕೆ ಶರಣರು ಹೇಳೋದು, ಕಡಗೀಲಿಲ್ಲದ ಬಂಡಿ ಹೊಡೆಗಿಡುವುದು ಮಾಡುವುದೇ. ಅಪ್ಪ, 25,000 ರೂಪಾಯಿ ರೊಕ್ಕ ಕೊಟ್ಟು ತೇಗದ ಮರದ ಬಂಡಿ ಮಾಡಿದ್ಯಾ, ಅದಕ್ಕೆ ಬಹಳ ಚಲೋ ಆಗಿರ್ತಕ್ಕಂಥ ಕಿರಾರಿ ಅಥವಾ ದೇವಣಿ ಎತ್ತುಗಳನ್ನ ಕಟ್ಟಿದ್ಯಾ. ಓಡಿಸುವವರು ಬಹಳ ಪೈಲ್ಮೇನದನ. ಬಂಡಿನೂ ಬಹಳ ಚಲೋ, ಎತ್ತುಗಳು ಬಹಳ ಚಲೋ, ಓಡಿಸುವವರು ಬಹಳ ಚಲೋ. ಮನೆಯಿಂದ ಹೊರಗೆ ಹೊರಟೈತೆ ಗಾಡಿ, ದಾರಿ ಒಳಗೆ ಅಷ್ಟು ದೂರ ಹೋಗಿಲ್ಲ, ಬಿದ್ದೇ ಹೋಯ್ತು. ಯಾಕ? ಅವಂದಾನ 25,000 ರೂಪಾಯಿನ ಬಂಡಿನೇ ಬಹಳ ದೊಡ್ಡದಂತ ತಿಳಿದಾನ. ಆ ಗಾಲಿಗಳ ಪಕ್ಕದಲ್ಲಿ ಹಾಕ್ಲಿಕ್ಕೆ ಬಿಟ್ಟಿರ್ತಕ್ಕಂಥ 50 ರೂಪಾಯಿನ ಕಡಾಣಿ ಮಾಡ್ತಾನ. ಅದರದೇನು ದೊಡ್ಡ ಕಿಮ್ಮತ್ತು? ಎಷ್ಟು? 50 ರೂಪಾಯಿನ ಕಿಮ್ಮತ್. ಇಡೀ 50,000 ರೂಪಾಯಿನ ಬಂಡಿ, ಅದರಲ್ಲಿ ಕೂರುವವರು 50 ಜನರು. ಸಂಪತ್ತು ಭರಿತವಾದಂತಹ ದೇಹ ಇದು. 5 ಜನ ಓಡಿಸುವವರು, 5 ಜನ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಕಾಲುಗಳೆರಡು ಬಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಡೆಯುವರು 5 ಮಾನಸಿಗರು, ಇವರೊಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ. ಅದರ ಇಚ್ಛೆಯಂತೆ ಒಡೆಯದಿದ್ದರೆ ಅದರ ಅಚ್ಚು ಮುರಿಯಿತ್ತು ಕಾಣ ಗುಹೇಶ್ವರ. ಎಷ್ಟು ಮನಸ್ಸು ಇಲ್ಲಿ ಕುಂತೈತಲ್ಲ. ಒಂದೊಂದು ಮನಸ್ಸು ಒಂದೊಂದು ಬಾಂಬ್ರಿ. ಒಂದು ಪಕ್ಷ ನ್ಯೂಕ್ಲಿಯರ್ ಬಾಂಬ್ ದೊಡ್ಡದಲ್ರಿ, ಮನಸ್ಸು ಬಹಳ ಕೆಟ್ಟ. ಹಿಟ್ಲರ್ ದೊಡ್ಡವನಲ್ಲ, ಹಿಟ್ಲರ್ ಮನಸ್ಸು ಬಹಳ ಕೆಟ್ಟ. ಮನಸ್ಸು ಅಂತಂದ್ರೆ ಅದೊಂದು ಬಾಂಬ್ ಇದ್ದಾಗ, ಒಳ್ಳೇದು ಮಾಡಬಲ್ಲದು, ಕೆಟ್ಟದ್ದು ಮಾಡಬಲ್ಲದು. ಅದಕ್ಕಾಗಿ ಒಳ್ಳೆಯದನ್ನೇ ಮಾಡಬೇಕು ಅಂತಂದ್ರೆ ಈ ಶರಣರು ಹೇಳಿದ್ರು, ಒಂದಿಷ್ಟು ಕೀಲೆ ಹಾಕೊಳ್ರಪ್ಪ. ಏನ್ ಕೀಲೆ ಹಾಕೋದು? ಕಣ್ಣಿನಿಂದ ಒಂದಿಷ್ಟು ಚಲೋ ನೋಡೋದು. ಏನ್ ನೋಡೋದು? ಏನ್ ನೋಡೋದು? ಬೆಳಿಗ್ಗೆ ಎದ್ದು ಇಷ್ಟು ಲಿಂಗ ನೋಡೋದು, ಕಣ್ಣಿನಿಂದ ಒಂದಿಷ್ಟು ಲಿಂಗ ನೋಡೋದು. ನಾಲಿಗೆನ ಏನ್ ಮಾಡೋದು? ಲಿಂಗ ಹಿಡಿದ ಮೇಲೆ ಒಂದಿಷ್ಟು ಹಾಡೋದು.
ಇಷ್ಟು ಆಡೋದು, ನಾಲಿಗೆಗೆ ಒಂದಿಷ್ಟು ಸಂಸ್ಕಾರ ಕೊಡೋದು. ಮೃದು ವಚನವೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ. ಎಷ್ಟು ಎಷ್ಟು ಸುಂದರ ಸೂತ್ರಗಳು ನೋಡ್ರಿ. ಒಂದಿಷ್ಟು ಅಳವಡಿಸ್ಕೊಂಡ್ಬಿಟ್ರೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಹೇಳೋದು, ಪಿಕ್ಚರ್ ನೋಡಬೇಡ ಅಂತ ಹೇಳಲ್ಲ ತಮ್ಮ, ಪಿಕ್ಚರ್ ನೋಡು, ರಾತ್ರಿ ಪಿಕ್ಚರ್ ನೋಡು, ಆದ್ರೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಲಿಂಗ ನೋಡು. ಒಂದಿಷ್ಟು ಪಾಠ ಕಲಿಸ್ಬೇಕಿರೋದಕ್ಕೆ. ಇಲ್ಲ ಅಂದ್ರೆ ಅದು ಲಗಾಮಿಂದ ನೋಡ್ತಿದ್ರದು, ಲಗಾಮಿಲ್ಲ ಅದಕ್ಕೆ, ಸಾಮಾನ್ಯ ಲಗಾಮಿಲ್ರಿ ಅದಕ್ಕೆ. ನಿಮ್ಮಂತವ್ರ ಮನಸ್ಸಲ್ಲ, ಎಂತೆಂತವರ ಮನಸ್ಸು ಏನೇನೋ ಆಗಿ ಹೋಯ್ತು, ಎಂತೆಂತವರ ಮನಸ್ಸು ಏನೇನೋ ಆಗಿ ಹೋಯ್ತು. ಇಡೇ ಕರ್ನಾಟಕದಲ್ಲಿ ಗಜೇಂದ್ರಗಡ ಅನ್ನತಕ್ಕಂತಹ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ 18 ಮಠಗಳಿದ್ದವು. 18 ಮಠಗಳಲ್ಲಿ ಒಬ್ಬರು ಸ್ವಾಮಿಗಳಿದ್ರು. ನಡೆದಂತಹ ಘಟನೆ ಹಾನಗಲ್ ಕುಮಾರಸ್ವಾಮಿಗಳ ಕಾಲದಲ್ಲಿ ನಡೆದಂತಹ ಘಟನೆ. ಇದು ಇವತ್ತಿನ 20ನೇ ಶತಮಾನದ ಘಟನೆ. ದೂರಕ್ಕೆ ಹೋಗೋಣ ಬೇಡ, ಮನಸ್ಸು ಏನೇನು ಮಾಡ್ತದ ಅಂತ ಹೇಳ್ತೀನಿ. ನಮ್ಮಂತವ್ರಯ್ಯ ಏನೇನು ಮಾಡ್ತದ ಮನಸ್ಸು ಸಾಮಾನ್ಯವಲ್ಲ. ಆದ್ರೆ ಎಲ್ಲರೂ ಸಹ ಮನಸ್ಸು ಏನು ಮಾಡ್ತಂತ. ಅದಕ್ಕಾಗಿ ಶರಣರು ಯಾಕೆ ದೊಡ್ಡವರಾಗ್ತಾರಂದ್ರೆ, ಬಸವಣ್ಣನವರು ಬರುವ ಪೂರ್ವದಲ್ಲಿ ಏನಾಯಿತು, ಈ ಸನ್ಯಾಸಿಗಳೆಲ್ಲ ಗಡ್ಡ ಬಿಟ್ಟು, ಮನೆ ಬಿಟ್ಟು, ಕಾಡು ಬಿಟ್ಟು ಹೋಗಿ ಕಾಡಿನಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಕೂತಿದ್ರು. ಹೆಣ್ಣು ಮಕ್ಕಳು ನರ್ತನ ಮಾಡಿದ ಕೂಡ ಅವ್ರ ಮನಸ್ಸು ಚಂಚಲ ಆಯ್ತಂತೆ. ಅದಕ್ಕಾಗಿ ಅವರು ತಪಸ್ಸು ಭಗ್ನ ಆಯ್ತು ಅಂತ ಬರೆದಿಟ್ರು. ಮಹಾ ಅಪರಾಧ, ಮಹಾ ಅಪರಾಧ. ಮನದ ಮುಂದಣ ಆಶ್ರಯಮಾಯ ಕಾಣ ಬುಧೇಶ್ವರ ತೆರೆದಿಟ್ರು. ಇದನ್ನ ಎಲ್ಲ ಹೆಣ್ಣು ಹೊನ್ನು ಮಣ್ಣಲ್ಲಪ್ಪ, ನಿನ್ನ ಮನಸ್ಸೆಲ್ಲಿ ಹೋಗಿತ್ತು? ಸನ್ಯಾಸಿ ಅವಳು ಕುಣಿಯೋತ್ತಿಗೆ ಯಾಕೆ ಕುಣಿತಾಳ? ನೀ ಎಲ್ಲಿ ಹೋಗಿತ್ತು ನಿನ್ನ ಮನಸ್ಸು? ಎಷ್ಟು ಸುಂದರವಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರಗಳನ್ನು ಕೊಡ್ತಾರೆ ಶರಣರು. ಅಂದ್ರೆ ಯಾಕೆ ಈ ಘಟನೆಗಳಿರುತ್ತೆ ಅಂದ್ರೆ, ಮನಸ್ಸು ಅಲ್ಲಾಡ್ತದೆ. ಸಾಮಾನ್ಯವಾಗಿ ಅಲ್ಲಾಡೋದಿಲ್ರಿ ಅದು. ತನುವೆಂಬ ಹುತ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು, ತನುವೆಂಬ ಮನದಲ್ಲಿ ಇದನ್ನು ಸಾಮಾನ್ಯ ಶರೀರ ಅಲ್ಲ ಇದು. ಗಜೇಂದ್ರಗಡದ ಸ್ವಾಮಿಗಳ ಘಟನೆ ಹೇಳ್ತೀನಿ ಕೇಳ್ರಿ. ಸ್ವಾಮಿಗಳು ಬಹಳ ಚಲೋ, ಬಹಳ ಒಳ್ಳೆಯವರು. ಮನಸ್ಸು ಏನಾಯಿತು ಅಂತ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ. ಮನಸ್ಸು ಹೀಗೆ ಹರಿದು ಹೋಗ್ತದ. ಪುರುಷನಿಗೆ ಹೆಣ್ಣನು ಹರಿತದ, ಹೆಣ್ಣಿಗೆ ಪುರುಷನು ಹರಿತದದು. ಎರಡು ಮಾಯನೆ. ಹೆಣ್ಣಿಗೆ ಗಂಡನು ಮಾಯನೆ, ಗಂಡಿಗೆ ಹೆಣ್ಣನು ಮಾಯನೆ. ಅದೇನು ಒಂದೇ ಮಾಯೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡು ಒಂದಕ್ಕೊಂದು ಪೂರಕನೇ ಅದು. ಸ್ವಾಮಿಗಳು ಬಹಳ ಚಲೋ, ತ್ರಿಕಾಲಿಕ ಪೂಜೆ ಸ್ವಾಮಿಗಳು, ಬಹಳ ಚಲೋ ಸ್ವಾಮಿಗಳು. 3 ಹೊತ್ತು ಪೂಜೆ, ಬೆಳಿಗ್ಗೆ 3 ಗಂಟೆಯಿಂದ ಪೂಜೆ, ಮಧ್ಯಾಹ್ನ ಪೂಜೆ, ರಾತ್ರಿ ಪೂಜೆ. ಸ್ವಾಮಿಗಳು ಯಾವಾಗಲೂ ಎಲ್ಲಿರಬೇಕು ಅಂದ್ರ ನಿಮ್ಮ ಮಧ್ಯದಲ್ಲೇ ಇರಬೇಕು. ಸ್ವಾಮಿಗಳು ಮೀನುಗಳಂತೆ, ನೀರಿನಲ್ಲಿ ಮೀನು ಹೇಗಿರುತ್ತೆ ಹಾಗೆ ಸ್ವಾಮಿ ಸಮಾಜದ ಜೊತೆಯಲ್ಲೇ ಇರಬೇಕು. ಸಮಾಜನ ಬಿಟ್ಟು ಏಕಾಂತದಲ್ಲಿ ಇದ್ದ ಅಂತಂದ್ರೆ, ಮೀನಿನನ್ನ ನೀರಿನಿಂದ ತೆಗೆದ್ರೆ ಮೀನು ಹೇಗೆ ಸಾಯಿತೋ ಹಾಗೆ ಸಮಾಜದಲ್ಲಿರುವ ಸ್ವಾಮಿಯ ಮನಸ್ಸು ಸಾಯಿತು. ಸಮಾಜ ಬಿಟ್ಟು ಹೋಗಬಾರದು ಮನಸ್ಸು, ಮೀನಿದ್ದನ್ನು. ಯಾವಾಗ ಸ್ವಾಮಿಗಳು ಹೀಗೆ ಲಿಂಗ ಪೂಜೆಯನ್ನು ಮಾಡ್ಕೊಂಡು ಅವ್ರ ಮನೆಯ ಒಳಗಡೆ, ಮಠದೊಳಗಡೆ ಇರ್ತಿದ್ರು, ಹೊರಗಡೆ ಬರ್ತಾ ಇರಲಿಲ್ಲ ಅವರು. ಹೊರಗಡೆ ಬರಲಾರುವಂತಹ ಸಂದರ್ಭದಲ್ಲಿ ಏನಾಯಿತು, ಒಂದು ದಿವಸ ಸ್ವಾಮಿಗಳು ಬೆಳಿಗ್ಗೆ ಪೂಜೆ ಮಾಡಿಕೊಂಡು 5 ಗಂಟೆಗೆ ಬಂದು ಮಠದ ಹೊರಗಡೆ ಪ್ರಾಂಗಣದಲ್ಲಿ ಕುಳಿತುಕೊಂಡು ಒಂದಿಷ್ಟು ಅಕ್ಕಿಯನ್ನ, ಜೋಳವನ್ನ ತೆಗೆದುಕೊಂಡು ಸ್ವಾಮಿಗಳು ಹೊರಗಡೆ ನಿಂತುಕೊಂಡು ಗಂಗಾ ಅಂತ ಕರೆದು, ಗಂಗಾ ಗಂಗಾ ಅಂದ್ರು. ಹೆಸರು ಕಾಳು ಹಿಡ್ಕೊಂಡಾರ, ಗಂಗಾ ಅಂತ ಕರೆದ್ರು. ಗಂಗಾ ಅಂತ ಕರೆದ ಕೂಡಲೇ ಸ್ವಾಮಿಗಳಿಗೆ ಆಶ್ಚರ್ಯ ಆಯಿತು. ಹೆಸರು ಕಾಳಿಗೆ ಹಿಡ್ಕೊಂಡು ಗಂಗಾ ಗಂಗಾ ಅಂದ್ರು. ಗಂಗಾ ಅಂದ ಕೂಡಲೇ ಸ್ವಾಮಿಗಳ ಎದುರು ಒಂದು ಹುಡುಗಿ ಬಂದು ನಿಂತು. ಬೆಳಿಗ್ಗೆ 5 ಗಂಟೆಗೆ ಒಬ್ಬ ಹೆಣ್ಣು ಮಗಳು ಬಂದು ನಿಂತು ಸ್ವಾಮಿಗಳ ಕೈಯಲ್ಲಿ ಹೆಸರದ. ಗಂಗಾ ಅಂತ ಕರೆದ ಕೂಡಲೇ ಹೆಸರು ಕೆಳಗಡೆ ಚೆಲ್ಲಕತ್ತದ. ಹೆಣ್ಣು ಮಗಳ ಪಕ್ಕದಲ್ಲಿ ಇನ್ನೊಬ್ಬ ವಯೋವೃದ್ಧನಾಗಿರ್ತಕ್ಕಂಥ ಮನುಷ್ಯ ಬಂದು ನಿಂತುಕೊಂಡ. ನಮಸ್ಕಾರ ಮಾಡಿದ್ರು ಸ್ವಾಮಿಗಳಿಗೆ. ಅಪ್ಪ ನಮಸ್ಕಾರ ಮಾಡಿ. ಯಾರಪ್ಪ ನೀನು? ಏನಿಲ್ರಿ ಬುದ್ಧಿ, ಈಕೆ ನನ್ನ ಮಗಳು ಗಂಗಾ, ಈಕೆ ಹೆಸರು ಗಂಗಾ. ಇಲ್ಲೇ ಹತ್ತಿರದ ಹಳ್ಳಿಗೆ ಮದುವೆ ಮಾಡಿಕೊಟ್ಟಿದ್ದೆವು. ರಾತ್ರಿ ಬಸ್ಸು ಹೋಗ್ಬಿಡ್ತು. ಮಠದಲ್ಲಿ ತಂಗಿ ಬೆಳಿಗ್ಗೆ ಹೋಗೋಣ ಅಂತ ಹೊರಗಡೆ ಪ್ರಾಂಗಣದಲ್ಲಿ ಮಲಗಿದ್ದು. ನೀವು ಗಂಗಾ ಅಂತ ಕರೆದ್ರಿ, ಅದಕ್ಕಾಗಿ ಆಕೆ ಎದ್ದು ಬಂದು ನಿಮ್ಮ ಮುಂದೆ ನಿಂತಾಳ ಅಂದ್ರು. ಸ್ವಾಮಿಗಳಂದ್ರು, ಗಂಗಾ ಅಂತ ನಾನು ಏಕೆನ ಕರೆದೆ, ಆದ್ರೆ ಕೆಳಗಡೆ ನಾನು ಬಿದ್ದಿರ್ತಕ್ಕಂಥ ಹೆಸರನ್ನು ಯಾರು ತಿಂತಿದ್ದಂದ್ರೆ
ಮಠದಲ್ಲಿ ಒಂದು ಜಿಂಕೆ ಇತ್ತು, ಹರಣಿ, ಅದರ ಹೆಸರು ಗಂಗಾ ಅಂತ ಕರೆದಿದ್ರು. ಅವ್ರು ಅದನ್ನು ಕರೆಯಕತ್ತಿದ್ರು, ಈಕೆ ಬಂದು ನಿಂತ್ಕೊಂಡು ಕೆಳಗಡೆ ಹೆಸರು ತಿನ್ನಕತ್ತಿದ್ರು, ಈಕೆ ಎದುರಿಗೆ ನಿಂತಿದ್ರು. ಪರಿಸ್ಥಿತಿ ನೋಡ್ರಿ. ಸ್ವಾಮಿಗಳು ಗಂಗಾ ಅಂತ ಕರೆದ ಕೂಡಲೇ ಗಂಗಾ ಬಂದು ನಿಂತಿದ್ಲು. ಕೆಳಗಡೆ ಒಂದು ಜಿಂಕೆ, ಅದರ ಹೆಸರು ಗಂಗಾ, ಹೆಸರು ತಿಂತಿತ್ತು. ಯಾರು? ನನ್ನ ಮಗಳು. ಎಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ರು? ಇಲ್ಲೇ ಪಕ್ಕದ ಹಳ್ಳಿಗೆ ಮದುವೆ ಮಾಡಿಕೊಟ್ಟಿದ್ರು. ನನ್ನ ಮನಸ್ಸು ಇವತ್ತಿನವರೆಗೂ ಚಂಚಲವಾಗಿರಲಿಲ್ಲ. ನಾನು ಮಠದೊಳಗೆ ಹೋಗುವುದಿಲ್ಲ. ಆ ಪಂಚರನ್ನ ಕರೆಸಿ ಈ ಮಗಳಿಗೆ ಮದುವೆ ಮಾಡಿರುವ ಖರ್ಚು ಅವರ ಮನೆಗೆ ಕೊಡರಿ, ಇವಳ ಜೊತೆಗೆ ನಾನು ಹೊರಗೆ ಹೋಗುತ್ತೇನೆ. ಮನಸ್ಸು ಅಲ್ಲಾಡು ಅಂದ್ರೆ ತಪಸ್ಸು ಶಕ್ತಿ. ಒಂದಿಷ್ಟು ಅಲ್ಲಾಡಿದ್ರೆ ಅವತ್ತಿನ ಕಾಲದ ಸ್ವಾಮಿಗಳು ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿಯನ ತಾಯಿಯಾಗಿ ಕಂಡಿದ್ರು. ಒಂದು ರಾತ್ರಿ ರಾಮಕೃಷ್ಣ ಪರಮಹಂಸರು ಹೀಗೆ ಕಾಲ್ಮಡಿಗೆ ಹೋಗುವಂತ ಸಂದರ್ಭದಲ್ಲಿ ಶಾರದಾ ದೇವಿಯ ಮೈ ಮೇಲಿದ್ದಂತ ಬಟ್ಟೆ ಒಂದಿಷ್ಟು ಗಾಳಿ ಅಲ್ಲಾಡಿರೋದನ್ನು ನೋಡಿ ಮನಸ್ಸು ಒಂದಿಷ್ಟು ಚಂಚಲ ಆದ ಕೂಡಲೇ ಮಾರನೇ ದಿವಸ ಪಶ್ಚಾತ್ತಾಪಕ್ಕಾಗಿ ಒಲೆ ಹತ್ತಿರ ಹೋಗಿ ದೋಸೆ ಅಲ್ಲೇ ಮೇಲೆ ಕೂತಿದ್ರು. ಅಂದ್ರೆ ಶಿಕ್ಷೆ ತೆಗೆದುಕೊಳ್ಳುವ ರೀತಿ. ನಾವು ಶಿಕ್ಷೆ ತೆಗೆದುಕೊಳ್ಳೋದಿಲ್ಲ, ರೊಕ್ಕ ತೆಗೆದುಕೊಳ್ಳೋದು. ಯಾಕೆ ಮಹಾತ್ಮರಾದರು ಅವರೆಲ್ಲರೂ? ಯಾಕೆ ನಾವುಗಳಾಗ್ತಾ ಇಲ್ಲ? ಯಾಕೆ ಬಸವಣ್ಣ ಮಹಾತ್ಮರಾದರು? ಪ್ರಭುದೇವರು ಯಾಕಾದ್ರು? ಯಾಕೆ ಅಕ್ಕ ಮಹಾದೇವಿ ಮನಸ್ಸನ್ನು ಏಕಾಗ್ರತೆ ಮಾಡುದು? ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವತ್ಸರವೇ ನಿಲ್ಲು, ಆನು ಚೆನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆ ಒಯ್ಯುತ್ತಿರುವೆ ನೋಡ. ಏನ್ರಿ ವಚನ? ನಿಲ್ಲಿಸುದಂತೆ ಒಂದೊಂದು ಕಡೆ. ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವತ್ಸರವೇ ನಿಲ್ಲು, ನಾನು ಚೆನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆ ಒಯ್ಯುತ್ತಿರುವೆ ನೋಡ. ಒಂದಿಷ್ಟು ಮನಸ್ಸನ್ನ ಕಟ್ಟಬಿಟ್ರೆ ಏನು ಬೇಕಾದ್ರೂ ತರಬಹುದ್ರಿ ಈ ಜಗತ್ತಿನಲ್ಲಿ, ಏನು ಬೇಕಾದ್ರೂ ಮಾಡಬಹುದು. ಸ್ವಾಮಿಗಳು ಯಾವಾಗ ನೋಡಿದ ಕೂಡಲೇ ಹಾಕಿದಂತೆ ಮದುವೆ ಮಾಡಬೇಕು ಅಂತ ಹೇಳಿದ್ರು. ಊರಿನಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಕರೆಸಿದ್ರು. ಹಿರಿಯರನ್ನ ಕರೆಸಿ ತೀರ್ಮಾನ ಮಾಡಿದ್ರು, ನಾನು ಮಠದೊಳಗಡೆ ಹೋಗೋದಿಲ್ಲ, ನನ್ನ ಮನಸ್ಸು ಚಂಚಲವಾಗಿದೆ, ನನ್ನ ಮನಸ್ಸು ಸ್ವಾಮಿ ಆಗಲಿಕ್ಕೆ ತಯಾರಿಲ್ಲ, ನಾನು ಇವಳ ಜೊತೆಯಲ್ಲಿ ಸಂಸಾರ ಮಾಡ್ತೇನೆ ಅಂತ ಹೋದ್ರು. ಇದು ಸುಮಾರು 30 ವರ್ಷ ಸನ್ಯಾಸಿ ಜೀವನ ಮಾಡಿದ ದೇಹ ಕ್ಷಣಿಕ ಕ್ಷಣಿಕ ಕ್ಷಣಿಕ. ಪ್ರಭುದೇವರು ಹೇಳುವಂತೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಇಷ್ಟೇ ಆದ ಸುಖ, ದುಃಖ ಎಷ್ಟು ದೂರ ಆದ. ಒಂದಿಷ್ಟು ಮನಸ್ಸು ಮರಣ ಬಿಡ್ತು. ಹೀಗೆ ಹರಿತ ಮನಸ್ಸು ಹೋದ್ರು, ಸಂಸಾರ ಮಾಡಿದ್ರು. 30 ವರ್ಷ ಸನ್ಯಾಸಿ ಜೀವನ ಮಾಡಿದ್ರು. 5 ವರ್ಷ ಅವಳ ಜೊತೆಯಲ್ಲಿ ಜೀವನ ಮಾಡಿದ ಮೇಲೆ ಆ ಹೆಣ್ಣು ಮಗಳು ಇದ್ದಕ್ಕಿದ್ದಂತೆ ಸ್ವಲ್ಪ ದಾರಿ ತಪ್ಪಿದ್ರು. ದಾರಿ ತಪ್ಪಿದ್ರೆ ಸ್ವಾಮಿಗಳು ಹೇಳಿದ್ರು, ನೀನು ದಾರಿ ತಪ್ತಾ ಇದ್ಯಾ, ಈಗ ಮಾಡಬಾರದು. ಸನ್ಯಾಸಿ ಪಾಪ ಆತ ಲಿಂಗ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ, ಸಂಸಾರದ ಕಡೆ ಗಮನ ಇರಲಿಲ್ಲ. ಆಕೆ ಸ್ವಲ್ಪ ದಾರಿ ತಪ್ಪುದು. ಸ್ವಾಮಿಗಳಿಗೆ ಹೇಳಿದ ಕೂಡಲೇ ಆಕೆ ಹೇಳಿದ್ಲು, ನೀನು ನನ್ನನ್ನು ಮದುವೆ ಆದವಳಲ್ಲ, ನೀನು ನನ್ನನ್ನು ಮದುವೆ ಮಾಡಿಕೊಂಡು ಬಂದಿಲ್ಲ, ಕರೆದುಕೊಂಡು ಬಂದಿದೆ, ಅದಕ್ಕಾಗಿ ನಿನಗೆ ಹೇಳುವ ಹಕ್ಕಿಲ್ಲ ಅಂತ ಆ ಮನಸ್ಸು ಹೇಳು. ಆ ಮನಸ್ಸು ಹಾಗೆ ಹೇಳುತ್ತು, ಈ ಮನಸ್ಸು ಹೀಗೆ ಹೇಳುತ್ತು. ಸ್ವಾಮಿಗಳಿಗೆ ಕೂಡಲ ಸಂಗಮದ ತೀರದ ಹತ್ತಿರ ಬಂದು 45 ದಿವಸಗಳ ಕಾಲ ಅಖಂಡವಾಗಿ ನೀರು ಆಹಾರ ಇಲ್ಲದೆ ಉಪವಾಸವನ್ನ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತದಿಂದ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತೇವೆ. ಮನಸ್ಸು ಮಾಡುವ ಕೆಲಸ. ಇವತ್ತು ನಿಮ್ಮ ಮನೆಗಳಲ್ಲಿ ಮನಸ್ಸುಗಳು ಏನೇನು ಮಾಡ್ತಾ ಇದೆ? ನಿಮ್ಮ ಮನೆಗಳಲ್ಲಿ ಮನಸ್ಸು ಏನೇನು ಮಾಡ್ತಾ ಇದೆ? ಅದಕ್ಕಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ತೇನೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡಿ ಇರಬೇಡಿ. ನೀವ್ಯಾರು? ಆಸ್ತಿ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಇವತ್ತಿನ ದಿನಮಾನ ಕಾಲದಲ್ಲಿ. PUC ಓದಿರ್ತಕ್ಕಂಥ ಮಗನಿಗೆ ಏನಾದ್ರೂ ಹೇಳಿದ್ರೆ ಅವನು ಸತ್ತೋಗ್ತಾನೆ. ಹೇಳಿಕೆ ಧೈರ್ಯ ಇಲ್ಲ ನಿಮ್ಮಲ್ಲಿ. ಕಾರಣ ಏನು? ಮಕ್ಕಳಿಗೆ ಹೇಳುವ ಧೈರ್ಯ ನಾವು ಕಳೆದುಕೊಂಡು ಇವತ್ತು ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಮನೆ ಹೇಗಿರ್ಬೇಕಂದ್ರೆ ಒಂದು ಬಸವಣ್ಣನವರ ಭಾವಚಿತ್ರ, ಮಲಗಲಿಕ್ಕೆ 4 ಜಮಖಾನ, ಊಟ ಮಾಡ್ಲಿಕ್ಕಷ್ಟು ಕಾಯಕ, 4 ತಟ್ಟೆ ಲೋಟ. ಮಕ್ಕಳಿಗೆ ಹೇಳ್ಬೇಕು, ಒಳ್ಳೆ ಶಿಕ್ಷಣ ಕೊಡ್ತೀನಪ್ಪ, ನನ್ನ ಹತ್ರ ಏನು ಆಸ್ತಿ ಇಲ್ಲ, ನೋ ಡಿಪಾಸಿಟ್, ಶಿಕ್ಷಣ ಕೊಡ್ತೀನಿ, ಚಲೋ ವಿದ್ಯಾವಂತನಾಗಿ ನಿನ್ನ ಕಾಲ ಮೇಲೆ ನೀನು ನಿಲ್ಲು. ಅದಕ್ಕಾಗಿ ಆಸ್ತಿ ಪಾಸ್ತಿ ನನ್ನ ಹತ್ರ ಏನು ಇಲ್ಲ ಅನ್ನತಕ್ಕಂಥ ತಂದೆ ತಾಯಿಗಳು ಹುಟ್ಟಿದ್ರೆ ಮಾತ್ರ ಇವತ್ತು ಒಳ್ಳೆ ರೀತಿಯ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕ. ಇವತ್ತು ಅವಾಂತರ ನಡೆದಿದೆ, ಅವಾಂತರ. ಏನು ಸ್ವೇಚ್ಛಾಚಾರ ನಡೆದಿದೆ ನೋಡ್ಬೇಕು ಇವತ್ತು ಮನಸ್ಸುಗಳು ಮಾಡುವಂತ ಕ್ರಿಯೆಗಳು. ಏನು ಬದುಕಿಗೆ ಅದಕ್ಕೆ ಕಡಿವಾಣವೇ ಇಲ್ಲ, ಕಡಿವಾಣವೇ ಇಲ್ಲ. ಎಲ್ಲಿ ಬೇಕು ಅಲ್ಲಿ ತಿರುಗಾಡ್ತಾ ಇದೆ, ಎಲ್ಲಿ ಬೇಕು ಏನು ಬೇಕಾದ್ರೂ ಮಾಡ್ತಾ ಇದೆ.
ಇವತ್ತು ಭಯೋತ್ಪಾದಕರು ಬಂದುಬಿಟ್ರು ಈ ದೇಶದೊಳಗಡೆ, ಈ ದೇಶದೊಳಗಡೆ ಭಯೋತ್ಪಾದಕರು ಬಂದ್ರು, ಈ ದೇಶದೊಳಗಡೆ ಭಯೋತ್ಪಾದಕರು ನುಂಗಿದರು. ಅದು ಯಾರು? ಮನಸ್ಸು, ಕೆಟ್ಟ ಮನಸ್ಸು, ಸಂಸ್ಕಾರ ಇಲ್ಲ. ಅದಕ್ಕೆ ಹೇಳ್ತೀನಿ, ನಮಾಜ್ ಮನಸ್ಸು ಪರಿವರ್ತನೆ ಮಾಡಬೇಕೇ ಹೊರತು ನಮಾಜ್ ಇನ್ನೊಬ್ಬರ ಮನಸ್ಸನ್ನ ಹಾಳು ಮಾಡಬಾರದು ಅಂತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ವಾಮಿ, ಧರ್ಮ ಇನ್ನೊಬ್ಬರನ್ನು ಕೊಲ್ಲುವುದಕ್ಕಾಗಿ ಧರ್ಮ ಇಲ್ಲ ಸ್ವಾಮಿ. ಧರ್ಮ ಸಂಸ್ಕಾರ ಏನಕ್ಕೆ? ಭಾರತ ಅಂತ ಹೇಳಿದ್ರೆ ಧಾರ್ಮಿಕ ಪರಂಪರೆಯ ಹಿನ್ನೆಲೆ ಇರತಕ್ಕಂಥದ್ದು ಭಾರತ. ಮನಸ್ಸಿಗೆ ಸಂಸ್ಕಾರ ಕೊಟ್ಟದ್ದು ಭಾರತ ಯಾರ ಮೇಲೆ ದಾಳಿಯೂ ಮಾಡಿಲ್ಲ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಭಾರತದ ಮನಸ್ಸು ಎಷ್ಟು ಒಳ್ಳೆಯ ಮನಸ್ಸು ಅಂದ್ರ, ಭಾರತದ ಮನಸ್ಸು, ಭಾರತೀಯರ ಮನಸ್ಸು ಎಷ್ಟು ಒಳ್ಳೆಯದು ಅಂದ್ರೆ, ಒಬ್ಬರ ಮೇಲೆ ದಾಳಿ ಮಾಡಿದವರಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಕಸಿದುಕೊಂಡವರಲ್ಲ, ಇನ್ನೊಬ್ಬರ ಮೇಲೆ ಹಗೆತನ ಮಾಡಿದವರಲ್ಲ, ತನ್ನದವನ್ನ ಬಿಟ್ಟುಕೊಂಡು ತಮ್ಮ ಆಸ್ತಿಯನ್ನು ಬಿಟ್ಟು ಇನ್ನೊಬ್ಬರಿಗೆ ಅನ್ನ ಹಾಕಿದಂತ ಭಾರತೀಯ ಮನಸ್ಸುಗಳು ಅನ್ನತಕ್ಕಂಥ ಮಾತನ್ನು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಇಷ್ಟು ದೊಡ್ಡ ಮನಸ್ಸು ಭಾರತೀಯರ ಮನಸ್ಸು ಅಂದ್ರೆ, ಅಷ್ಟು ಸೂಕ್ಷ್ಮಮತಿಯ ಮನಸ್ಸು. ಅದಕ್ಕೆ ಸಂಸ್ಕಾರ ಇತ್ತು. ಅದಕ್ಕೆ ಆ ಕಾಲದಿಂದ ಸಂಸ್ಕಾರ, ಅದಕ್ಕೆ ಧ್ಯಾನ, ಪೂಜೆ, ಪ್ರಾರ್ಥನೆ, ಭಜನೆ, ಹರಕರ್ಮ, ಸುಕುರ್ಮ ಭಕ್ತಿ, ಗುರು ಸೇವೆ, ಹರಪೂಜೆ, ಎಷ್ಟು ಒಳ್ಳೆಯ ಸಂಸ್ಕಾರ. ಎಲ್ಲಿ ಹೋಯಿತು ಭಾರತದೊಳಗಡೆ? ಎಲ್ಲಿ ಹೋಯಿತು ಭಾರತದೊಳಗಡೆ? ಎಲ್ಲಿ ಹೋಯಿತು ಮನೆಗಳು? ಧರ್ಮದ ಕೆಲಸ ಎಷ್ಟು ಪಾವಿತ್ರ್ಯತೆ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಭಾರತ ಸಾಮಾನ್ಯವಾದದಲ್ಲ. ನಿನ್ನೆ ಕೊಟ್ಟಿರುವ ತೀರ್ಮಾನ ನಮಗೆ ಇನ್ನೂ ತೃಪ್ತಿ ಆಗಿಲ್ಲ. ಅದು ಗಲ್ಲಿಗೆ ಹೇರಿದ ನಂತರನೇ ತೃಪ್ತಿ ನಮಗೆ. ಈ ಮಾತು ನನ್ನಂತ ಒಬ್ಬ ಸ್ವಾಮಿ ಹೇಳುತ್ತೇನೆ. ಆ ತೃಪ್ತಿ ಪೂರ್ಣವಾಗಬೇಕು. ಸ್ವಾಮಿ, ನಾವು ಬದುಕುವವರು, ನಾವು ಭಾರತೀಯರು. ಈ ದೇಶದಲ್ಲಿ ನಾವೆಲ್ಲರೂ ಬದುಕಬೇಕಾಗಿದೆ ಸ್ವಾಮಿ. ಮನಸ್ಸುಗಳು ಬಹಳ ಒಳ್ಳೆಯ ಮನಸ್ಸುಗಳು ಬರಬೇಕು. ಇವತ್ತು ಧರ್ಮದ ಹೆಸರಿನಲ್ಲಿ ಯುದ್ಧ ಅಲ್ಲ, ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಅಲ್ಲ, ಧರ್ಮದ ಹೆಸರಿನಲ್ಲಿ ಈ ರಾಷ್ಟ್ರವನ್ನು ಅಲ್ಲಾಡಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಭಾರತ ಅಂತಂದ್ರೆ ಇಟ್ ಇಸ್ ಸುಪ್ರೀಂ ಸೋಲ್. ಅದು ಇಡೀ ಜಗತ್ತಿಗೆ ಆಳುವಂತ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಆತ್ಮ ಅದು. ಅದಕ್ಕೆ ಸಂಸ್ಕಾರ ಇದೆ, ಅಷ್ಟು ಸುಂದರವಾದ ಸಂಸ್ಕಾರ. ಶರಣಾರ್ಥಿ ಬನ್ನಿ, ನಮಸ್ಕಾರ, ವಿನಯತೆ, ವಿಧೇಯತೆ. ಸ್ವಾಮಿ, ಭಾರತದಲ್ಲಿ ಇರತಕ್ಕಂಥ ಮನುಷ್ಯರಿಗಲ್ಲ, ಭಾರತದಲ್ಲಿರುವ ಪ್ರಾಣಿಗೆ ಸಂಸ್ಕಾರವಿದೆ. ಮನುಷ್ಯರಿಗಲ್ಲ, ಭಾರತದಲ್ಲಿರುವ ಪ್ರಾಣಿಗೆ ಸಂಸ್ಕಾರವಿದೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಒಂದು ಹಸು ಹೇಳುತ್ತದೆ, ಹಸು ಮನೆ ಪರಿವರ್ತನೆ ಮಾಡುತ್ತೆ. ಹಸು ಬಂದು ಹುಲಿ ಮುಂದೆ ನಿಂತ್ರ ಕಂಡವಿದಕೋ, ಮಾಂಸವಿದಕೋ, ಗುಂಡಿಗೆಯ ಬಿಸಿ ರಕ್ತವಿದಕೋ, ಚಂಡವಾಗ್ಯದೆಲ್ಲವನ್ನುಂಡು ಸಂತಸದಿಂದಿರು ಅಂತಂದ್ರೆ ಹುಲಿ ಮನಸ್ಸು ಪರಿವರ್ತನೆ ಆಗಿ ಸಾಯ್ತಂತ. ಮನುಷ್ಯರು ಸಂಸ್ಕಾರವನ್ನು ತೆಗೆದುಕೊಂಡು ಪರಿವರ್ತನೆ ಆಗಲಿಲ್ಲ ಅಂದ್ರೆ ಧರ್ಮ ಎದಕ್ಕೆ ಬೇಕು, ನ್ಯಾಯ ಎದಕ್ಕೆ ಬೇಕು ಈ ರಾಷ್ಟ್ರದೊಳಗೆ? ಒಂದು ಹುಲಿಯು ಮನಸ್ಸು ಪರಿವರ್ತನೆ ಮಾಡ್ತದೆ, ಒಂದು ಆಕಳು ಮನಸ್ಸು ಪರಿವರ್ತನೆ ಮಾಡ್ತದೆ ಹುಲಿ. ಅದಕ್ಕಾಗಿ ಭಾರತ ಅಂತ ಹೇಳಿದ್ರೆ ಇಟ್ ಇಸ್ ಸುಪ್ರೀಂ ಸೋಲ್. ಅದಕ್ಕಾಗಿ ನನಗೆ ಭಾರತ ಅಂದ್ರೆ ಬಹಳ ಭವ್ಯತೆ. ಒಂದು ಪಕ್ಷ ಭಾರತ, ಒಂದು ಪಕ್ಷ ಭಾರತ, ಸಾಮಾನ್ಯವಾದ ಭಾರತ ಅಲ್ಲ ಇದು. ಈ ಬಸವ ತತ್ವವನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಲಿಂಗಾಯತರದಲ್ಲ, ಅದು ಇಡೀ ಅಖಂಡ ಭಾರತದ ಸಂದೇಶದ ತತ್ವ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೆ, ಇದು ಅಖಂಡ ಭಾರತದ ಸತ್ವ ಸಂದೇಶ ಇದೆ. ಒಂದು ಪಕ್ಷ ಮೂರನೆಯ ಮಹಾಯುದ್ಧ ಏನಾದ್ರೂ ಪ್ರಾರಂಭ ಆದ್ರೆ, ಒಬಾಮನ ತಲೆ ಒಳಗೆ ಬಂದ್ರ, ಒಂದು ಪಕ್ಷ ಮೂರನೆಯ ಮಹಾಯುದ್ಧ ಏನಾದ್ರೂ ಪ್ರಾರಂಭ ಆದ್ರ, ಒಂದು ಪಕ್ಷ ಪಾಕಿಸ್ತಾನ ಹಾಳಾದ್ರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ಅಫ್ಘಾನಿಸ್ತಾನ ಇರಬಹುದು. ಒಂದು ಪಕ್ಷ ಅಮೆರಿಕ ಹಾಳಾದ್ರೆ ಅಮೆರಿಕನ ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶವಿರಬಹುದು. ಒಂದು ಪಕ್ಷ ರಷ್ಯಾ ಹಾಳಾದ್ರೆ ರಷ್ಯಾವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇರಬಹುದು. ಆದ್ರೆ ಭಾರತ ಹಾಳಾದ್ರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದ. ಅದಕ್ಕಾಗಿ ಯಾವಾಗಲೂ ಭಾರತ ಅಂತಂದ್ರೆ ಅದು ಸಂಸ್ಕಾರಕ್ಕೆ ಕೈ ಹಿಡಿದ ಕನ್ನಡಿ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಭಾರತದ ಜನಾಂಗ ಸಂಸ್ಕಾರವಂತರು. ಇಲ್ಲಿ ಧರ್ಮ ಅದ, ಇಲ್ಲಿ ದೇವರದ, ಇಲ್ಲಿ ನೀತಿ ಅದ, ಇಲ್ಲಿ ಸಾರ ಅದ. ಮನೆಗಳು ದೇವರ ಮನೆಗಳಾಗಿದೆ, ಮನಸ್ಸುಗಳು ಮಹಾಲಿಂಗವಾಗಿದೆ, ದೇಹ ದೇವಾಲಯವಾಗಿದೆ, ಕಣ್ಣು ಶಿವಲಿಂಗವಾಗಿದೆ, ಮೂಗು ಆಚಾರ
ಪ್ರಸಾದ ಲಿಂಗವಾಗಿದೆ, ಅಂಗಲಿಂಗವಾಗಿದೆ. ದೇಹಕ್ಕೆ ಸಂಸ್ಕಾರವನ್ನು ಕೊಟ್ಟು ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ ಅಂತ ನಂಬು ಅನ್ನತಕ್ಕಂತಹ ಅತಿ ಅದ್ಭುತವಾದಂತಹ ಸಂಸ್ಕಾರಯುತವಾಗಿರ್ತಕ್ಕಂಥ ಧರ್ಮ ಅದು ಲಿಂಗಾಯತ ಧರ್ಮ, ಭಾರತಕ್ಕೆ ಸಂದೇಶದ ಧರ್ಮ ಅನ್ನತಕ್ಕಂಥದ್ದು ತಿಳ್ಕೊ. ಹೇಗಿರ್ತದೆ ಮನಸ್ಸು? ಎಷ್ಟು ಸುಂದರ ಈ ಮನಸ್ಸಿಗೆ ಸಂಸ್ಕಾರ, ಎಷ್ಟು ಸುಂದರ. ತಗೊಳ್ಬೇಕು ಒಂದಿಷ್ಟು, ತಗೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ ಇರಬೇಕು. ಎಷ್ಟು ಕೆಟ್ಟ ಮನಸ್ಸುಗಳು ಇರ್ತಾವಂದ್ರೆ ಛೆ 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 ಛೆ. ಇತ್ತೀಚೆಗೆ ಹೆಣ್ಣುಮಕ್ಕಳನ್ನ ಮದುವೆ ಮಾಡಕ್ಕೆ ಹೋಗಿರ್ತಾರೆ, ನೋಡಕ್ ಹೋದ್ರೆ ಹುಡುಗನ ರವ್ವ ಇದ್ದಾಳೋ ಸತ್ತಾಳ, ಯಾಕೆ ಮೊದಲೇ ಸತ್ತಿರ್ಬೇಕಂತ. ಇಂಥ ಮನಸ್ಸುಗಳು ಹುಟ್ಟವ್ರಿ. ಅದು ತಪ್ಪಲ್ಲ, ಅವ ಅಂತ ಅತ್ತೆಗಳು ಇದ್ದಾರೆ ಈ ಜಗತ್ತಿನಲ್ಲಿ. ಆ ಮನಸ್ಸು ಅದವ, ಈ ಮನಸ್ಸು ಅದವ. ಆ ಮನಸ್ಸು ಇದೆ, ಈ ಮನಸ್ಸು ಇದೆ. ಅದಕ್ಕಾಗಿ ಆ ಮನಸ್ಸಿಗೂ ಸಂಸ್ಕಾರ ಈ ಮನಸ್ಸು ಕೊಡಬೇಕು, ಈ ಮನಸ್ಸಿಗೆ ಸಂಸ್ಕಾರ ಆ ಮನಸ್ಸು ಕೊಡಬೇಕು. ಒಬ್ಬ ಹೆಣ್ಣು ಮಗಳನ್ನ ಮದುವೆ ಮಾಡಿ ಕಳಿಸೋತ್ತಿಗೆ ಹೇಳಿದ್ರಂತ, ನಿಮ್ಮ ಅತ್ತೆ ಮುಂದೆ ನಿಲ್ಬೇಡ, ನಿಮ್ಮ ಅತ್ತೆ ಹಿರಿಯ ಆಕೆ ಮುಂದೆ ಕುಂಡ್ರಬೇಡ, ಆಕೆ ಸರಿ ಸಮಾನವಾಗಿ ನೀನು ನಡಿಬೇಡ ಅಂದ. ಯಾರಿಗೆ? ತವ್ರ ಮನೆಯಲ್ಲಿ ಮಗಳಿಗೆ. ಮಗಳು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಬಂದ ಮೇಲೆ ಅತ್ತೆ ಬರೋತ್ತಿಗೆ ಏನು ಮಾಡಿದ್ದು, ಪಲ್ಲಾಂಗ ಮೇಲೆ ಕೂತಿದ್ದ ಆಕೆ ಇಳಕಲ್ ಸೀರೆ ಉಟ್ಕೊಂಡು ಚಲೋ ಎಲ್ಲ ಹೂಗಿ ಮುಡ್ಕೊಂಡು ಅಗಲ ಕುಂಕುಮ ಹಾಕೊಂಡು ಪಾಟ್ಲಿ ಬಿಲ್ವಾರ ಹಾಕೊಂಡು ಆರಾಮಾಗಿ ಕುಂತಿದ್ಲ ಆಕೆ ಕುಂತು ಕೂಡೆ ಸೊಸೆ ಬಂದ್ಲು. ಅತ್ತೆ ಕರೆದ್ಲು ಸೊಸೆನ, ಬಾರವ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ. ಸೊಸೆ ಅಂದ್ಲು, ಅತ್ತೆ ನಿಮ್ಮ ಪಕ್ಕದಾಗ ಕೂತ್ಕೋಬಾರ್ದು, ನಾ ಕೆಳಗೆ ಕೂತ್ಕೋತೀನಿ, ನಾನೊಂದು ಬೆಂಚಕ್ಕೆ ಕೂತ್ಕೋತೀನಿ, ನಿಮ್ಮ ಪಕ್ಕದಾಗ ನಾನು ಕೂಡಬಾರ್ದು, ನೀವು ದೊಡ್ಡವರು. ಈಕೆ ಸುಮ್ಮನಿರ್ಬೇಕೋ ಬೇಡ? ಯಾರು? ಅತ್ತೆ ಪಕ್ಕದಾಗ ಕೂಡಬಾರ್ದು ಅಂತ, ಸುಮ್ಮನಿರ್ಬೇಕೋ ಬೇಡ? ಇಲ್ರಿ ನಿಮ್ ಪಕ್ಕದಾಗ ಕುಂಡ್ರಬಾರ್ದು ಅಂತ ಅಂದಾರ. ಒಂದಿಷ್ಟು ಸಂಸ್ಕಾರ ಅದ, ನಾನೊಂದು ಚೇರ್ನಲ್ಲಿ ಕೂತ್ಕೋತೀನಿ. ನಾನೇ ಚೇರ್ನಾಗ ಕೂತ್ರೆ ನೀ ಎಲ್ಲಿ ಕೂರ್ತೀಯ ಅಂದಾಕೆ ಸುರಾಯ್ತು ನೋಡ್ರಿ ಮನಸ್ಸು. ನಾನೇ ಚೇರ್ನಲ್ಲಿ ಕೂತ್ರ ನೀ ಎಲ್ಲಿ ಕೂರ್ತೀಯ ಅಂದ್ರು. ಅತ್ತೆ ನೀವು ಚೇರ್ನಾಗ ಕೂತ್ರ ನಾ ಸ್ಟೂಲಾಗಿ ಕೂಡ್ತೀನಿ ಅಂತ. ಅದೇವನ ನಾನೇ ಸ್ಟೂಲ್ ಮೇಲೆ ಕೂತ್ರ ನೀ ಎಲ್ಲಿ ಕುಂಡಿರ್ತೀಯ ಅಂದಾಕೆ. ನಾನು ನೆಲ್ದಾಗ ಚಾಪೆ ಹಾಸ್ಕೊಂಡು ಕೂತ್ಕೋತೀನಿ ಅಂದ್ರು. ನಾನೇ ಚಾಪೆ ಮೇಲೆ ಕೂತ್ರ ನೆಲ್ದಾಗ ಕೂರ್ತೀನಿ ಅಂದ್ರು. ನಾನು ನೆಲದ ಮೇಲೆ ಕೂತ್ರ ತಲೆ ಕೇಳ್ತು ಸೊಸೆಗೆ, ಗುಂಡಿ ತೋಡಿ ಗುಂಡಿ ಒಳಗೆ ಕೂತ್ಕೋತೀನಿ ಅಂದ್ರು. ನಾನೇ ಗುಂಡಿ ಒಳಗೆ ಕೂತ್ರ ನೀನು ಬಡ ಮಣ್ಣು ಮುಚ್ಚಿ ಅದ್ರ ಮ್ಯಾಕ್ ಕೂಡ್ತೀನಿ ಅಂದ. ಬಡ ಮಣ್ಣು ಮುಚ್ಚುತ್ತೀನಿ, ಅದ್ರ ಮ್ಯಾಗ ಕುಂಡಿರ್ತೀನಿ. ಇವತ್ತು ಮನಸ್ಸುಗಳಂಗ ಆಗ್ತಾ ಇದೆ. ಸೊಸೆನ ಮಣ್ಣು ಹಾಕಬೇಕು ಅಂತ ಅತ್ತೆ ನೋಡ್ತಾ ಇದ್ದಾಳೆ, ಅತ್ತೆನ ಮಣ್ಣು ಹಾಕಬೇಕು ಅಂತ ಸೊಸೆ ನೋಡ್ತಾ ಇದ್ದಾಳೆ. ಇವ್ರ ಮನಸ್ಸು ಅವ್ರ ಮೇಲೆ ಹಗೆತನ, ಅವ್ರ ಮನಸ್ಸು ಇವರ ಮೇಲೆ ಹಗೆತನ. ಅಂತಹ ಮನಸ್ಸಿಗೆ ಒಂದು ಸುಂದರವಾದಂತಹ ಸಂಸ್ಕಾರ ಬೇಕು. ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿರಪ್ಪ ರಾಜ್ಯವ ನಿತ್ತಡೆವಲ್ಲೆ. ನಿಮ್ಮ ಶರಣರ ಸುಳ್ಳುಡಿ, ನಿಮ್ಮ ಶರಣರ ಸುಳ್ಳುಡಿ ಒಂದು ಅರೆಗಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ. ನಿಮ್ಮ ಶರಣರ ಸುಳ್ಳುಡಿ, ಈ ಸುಳ್ಳುಡಿ ಬೇಕು ಅಂತಾರೆ. ಆ ನುಡಿಗಳು ಯಾವುದ್ರಿ? ನಾಳೆ